पर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। तपस्वाध्यायनिरतं तपस्वी वाग्विदां वरं नारदं परिपप्रच्छ वाल्मीकिर्मुनिपुङ्गवम्। वन्दे वन्द्यं विधिभवमहेन्द्रादिवृन्दारकेन्द्रैः व्यक्तं व्याप्तं सुगणगणतो देशतः कालतश्च धूतावद्यं निजचितिमयैर्मङ्गलैर्युक्तमङ्गैः सानाथ्यन्नो विदधदिकं ब्रह्मनारायणाख्यं भूषारत्नं भुवनवलयस्याखिलाश्चर्यरत्नं लीलारत्नं जलदिदुहितुः देवतामौलिरत्नं चिन्तारत्नं जगति भजतां हृत्सरोजद्युरत्नं कौसल्यायाः लसतुममहृन्मण्डले पुत्ररत्नं महाव्याकरणाम्बोधि मन्थमानसमन्तरं कवयन्तं रामकीर्त्या हनुमन्तमुपास्महे। ಮಾರ್ಗಶೀರ್ಷ ಮಾಸದ ತ್ರಯೋದಶಿಯ ದಿವಸ ಹನುಮದ್ವ್ರತ ಅಂಥೇಳಿ ಬಹಳ ಪ್ರಸಿದ್ಧವಾಗಿದೆ. ಕಲಶವನ್ನಿಟ್ಟು ಪೂಜೆಯನ್ನು ಮಾಡತಕ್ಕಂಥ ಒಂದು ಕ್ರಮ. ಆ ಹನುಮದ್ವ್ರತ ಭವಿಷ್ಯೋತ್ತರ ಪುರಾಣದಲ್ಲಿ ವಿಸ್ತಾರವಾಗಿ ಬರ್ತದೆ ಅದರದ್ದು ಕಥೆ. ಆ ಹನುಮದ್ವ್ರತವನ್ನು ಅಂಜನಾದೇವಿ ಮಾಡಿದ ಮೇಲೆ ಹನುಮಂತ ದೇವರು ಹುಟ್ಟಿರೋದು. ಅಷ್ಟೇ ಅಲ್ಲ, ಕಳೆದು ಹೋಗಿರತಕ್ಕಂತಹ ಸೀತೆಯನ್ನು ಹುಡುಕೊಂಡು ಹನುಮಂತ ದೇವರು ಬಂದ ಮೇಲೆ ಪುನಃ ಲಂಕಾಪಟ್ಟಣಕ್ಕೆ ಎಲ್ಲ ಕಪಿಸೈನ್ಯ ತಗೊಂಡು ರಾಮದೇವರು ಹೊರಟಾಗ ಮಾರ್ಗ ಮಧ್ಯದಲ್ಲಿ ತಿರುಪತಿ ಕ್ಷೇತ್ರ ಏನಿದೆ ಇವತ್ತು, ಅಲ್ಲಿ ಸ್ವಾಮಿ ಪುಷ್ಕರಣಿ ತೀರಕ್ಕೆ ಬಂದಿದ್ದಾರೆ ಎಲ್ಲ ಕಪಿಸೇನ ಸಮೇತನಾಗಿ. ಆಗ ಅಲ್ಲಿಗೆ ಅಂಜನಾದೇವಿ ಬಂದು ಅಂಜನಾದೇವಿ ರಾಮದೇವರಿಗೆ ಉಪದೇಶ ಮಾಡ್ತಾಳೆ, ನಿನಗೆ ಸೀತಾದೇವಿ ಸಿಗಬೇಕು ಅಂತಾದರೆ ಇಲ್ಲಿ ಸ್ವಾಮಿ ಪುಷ್ಕರಣಿಯಲ್ಲಿ ಹನುಮದ್ ವ್ರತವನ್ನು ಮಾಡು, ಅದ್ರ ವಿಧಿವಿಧಾನ ಗೊತ್ತಿಲ್ಲ ನನಗೆ ಅಂದ. ನಾನು ಹೇಳ್ತೀನಿ ಅಂತೇಳಿ ಅಂಜನಾದೇವಿ ಹೇಳಿ ರಾಮದೇವರ ಕೈಯಲ್ಲಿ ಹನುಮದ್ ವ್ರತವನ್ನು ಮಾಡಿಸಿ ದಾರವನ್ನು ಕಟ್ಕೊಂಡು ಹೋದ ಮೇಲೆ ರಾಮದೇವರೇನಂದ, ನನಗೆ ಈಗ ಸೀತೆ ಹನುಮದ್ ವ್ರತ ಮಾಡಿದ್ದಕ್ಕೆ ನನಗೆ ಸೀತೆ ಸಿಕ್ಕಿದಳು ಅಂತ ಜಗತ್ ಪ್ರಸಿದ್ಧಿ ಕೊಟ್ಟಿದ್ದಾನೆ. ಇಷ್ಟು ಮಹತ್ವ ಇದೆ. ಅಂಜನಾದೇವಿಯಿಂದ ಉಪದಿಷ್ಟನಾಗಿ ರಾಮದೇವರು ಆ ಸ್ವಾಮಿ ಪುಷ್ಕರಣಿ ತೀರದಲ್ಲಿ ವಿಶೇಷತಃ ಅಲ್ಲಿ ಮಾಡಿದ್ದು ಹೀಗೆ ಅಂತಹ ಮಹಿಮೋಪೇತವಾದಂಥ ವ್ರತ ಇದು. ಅಂತಹ ಹನುಮಂತ ದೇವರ ಮಹಿಮೆಯನ್ನು ತಿಳ್ಕೊಳ್ಬೇಕಾದ ಅವಶ್ಯಕ. ಕರ್ಣಾಭಿಮಾನಿ ದಿವ್ಯಜರು ತೊಲಗರು ಕಿವುಡ ಕುರುಡ ಮೂಕನೆಂದೆನಿಸುವ ಅಲ್ಲ. ಕರ್ಣಾಭಿಮಾನಿ ದೇವತೆಗಳು, ಇಂದ್ರಿಯಾಭಿಮಾನಿ ದೇವತೆಗಳು ಒಬ್ಬೊಬ್ಬರು ಹೋದರೂ ಕಿವುಡನೋ ಕುರುಡನೋ ಕುಂಟನೋ ಇನ್ನೊಂದೋ ಮತ್ತೊಂದೋ ಆಗತಾನೆ. ಆದರೆ ಪರಮ ಮುಖ್ಯ ಪ್ರಾಣ ತೊಲಗಲು ಆ ದೇಹವನ್ನು ಅರಿತು ಪೆಣವೆಂದು ಪೇಳುವರು ಬುದ್ಧ ಜನರು. ಕಿವುಡ್ರು ಕೂಲ್ರು ಮೂಕರು ಇದ್ದರೆ ಮನೆಯಲ್ಲಿ ಮೈಲಿಗೆ ಇಲ್ಲ. ಆದರೆ ಮುಖ್ಯ ಪ್ರಾಣ ಹೋದ ಮೇಲೆ ಯಾವ ದೇಹ ಇರ್ತದೆ ಆ ದೇಹ ಇಡೀ ಮನೆ ಮೈಲಿಗೆ. ಅಲ್ಲಿಗೆ ಹೋಗಿ ಬಂದರೆ ಸ್ನಾನ ಮಾಡಬೇಕು. ಇಷ್ಟು ದೊಡ್ಡ ಸ್ಥಾನ ಮುಖ್ಯ ಪ್ರಾಣದೇವರಿಗಿದೆ. ಆ ಮುಖ್ಯ ಪ್ರಾಣದೇವರ ಮಹಿಮೆಯನ್ನು ತಿಳಿಸ್ತಕ್ಕಂತಹ ಅನೇಕ ಚರಿತ್ರೆಗಳಿದ್ದಾವೆ. ಶ್ರೀಮದಾಚಾರ್ಯರೇ ತಮ್ಮ ಮಹಿಮೆಯನ್ನು ತಾವೇ ಹೇಳ್ಕೊಂಡಿದ್ದಾರೆ. ಯಸ್ಯ ತ್ರೀಣಿ ತಾನಿ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ ಭಟ್ಟದರ್ಶನಮಿತ್ತಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್. 3 ರೂಪ, ಅನೇಕ ರೂಪಗಳಿದ್ದಾವೆ, 3 ಅಲ್ಲ. ಹನುಮಂತ ದೇವರ ಅವತಾರ ಅಂದರೆ ಮುಖ್ಯ ಪ್ರಾಣದೇವರ ಅವತಾರ ಅನೇಕ ಇದ್ದಾವೆ. ಎಷ್ಟು ಭಗವಂತನ ಅವತಾರ ಆಗಿದೆ ಅಷ್ಟು ಮುಖ್ಯ ಪ್ರಾಣದೇವರ ಅವತಾರ ಆಗಿದೆ ಸೇವೆ ಮಾಡಲಿಕ್ಕೆ. ಆದರೆ ನಮಗೆ ಇವತ್ತು ಸಿಕ್ಕಿರೋದು 3 ಅವತಾರ ಮಾತ್ರ. ಪ್ರಥಮ ಹನುಮಾನ್ ನಾಮ, ದ್ವಿತೀಯ ಭೀಮಯೇವಚ, ಪೂರ್ಣ ಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯ ಸಾಧಕ ಅಂತ ಪ್ರಸಿದ್ಧಿ ಇದೆ. ಅಂತಹ 3 ರೂಪಗಳು ವೇದ ಪ್ರತಿಪಾದ್ಯವಾಗಿದ್ದಾವೆ. ಅದೆಲ್ಲವೂ ಕೂಡ ಭಟ್ ಶಬ್ದಕ್ಕೆ ಬಳಿತ ತತ್ವ ಪೂಜೆ ಬಳಿತ ಸೂಕ್ತ ಹೇಳ್ತೇವೆ.
ಭಟ್ ಶಬ್ದಕ್ಕೆ ಜ್ಞಾನೈಶ್ವರ್ಯ ಪೂರ್ಣ. ಜ್ಞಾನೈಶ್ವರ್ಯ ಪೂರ್ಣ ಎಲ್ಲ ಅವತಾರವು, ಹನುಮ ಭೀಮ ಮಧ್ವಾವತಾರ ಮೂರೂ ಕೂಡ ಜ್ಞಾನೈಶ್ವರ್ಯ ಬಲಪೂರ್ಣವಾಗಿದ್ದಾವೆ. ಇತ್ತಮೇನ ಹಿತಂ ದೇವಸ್ಯ ಭರ್ಗೋ ವಾಯೋ ರಾಮನಯಂ ಪ್ರಥಮಕಂ ಪೃಕ್ಷೋ ದ್ವಿತೀಯಂ ವಪುಃ. ಮೊದಲನೇದು ರಾಮದೇವರ ಮಾತನನ್ನು ಲಂಕಾಪಟ್ಟಣಕ್ಕೆ ತಗೊಂಡು ಹೋದಂತಹ, ರಾಮ ಸಂದೇಶವನ್ನು ಹೊತ್ಕೊಂಡು ಹೋದಂತಹ ರೂಪ ಅಂದರೆ ಹನುಮದ್ ರೂಪ. ಆ ಹನುಮಂತ ದೇವರ ಮಹಿಮೆಯನ್ನು ವೇದಗಳಲ್ಲಿ ಪುರಾಣಗಳಲ್ಲಿ ಬಹಳ ವಿಸ್ತಾರವಾಗಿ ಮಾಡಿದ್ದಾರೆ. ವಿಶೇಷತಃ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣ ಗ್ರಂಥ ಅಂತ ಬರೆದು ಆ ಗ್ರಂಥದಲ್ಲಿ ಒಂದು ಭಾಗವನ್ನು ಸುಂದರಕಾಂಡ ಅಂತ ಹೆಸರಿಟ್ಟು, ಸುಂದರ ಶಬ್ದಕ್ಕೆ ಮುಖ್ಯ ಪ್ರಾಣ ಅಂತ ಅರ್ಥ, ಸುಂದರ ಮೂರ್ತಿ ಮುಖ್ಯ ಪ್ರಾಣ ಅಂತಲೇ ಪ್ರಸಿದ್ಧಿ ಇದೆ. ಅಂತಹ ಸುಂದರ ನಾಮಕನಾದಂಥ ಮುಖ್ಯ ಪ್ರಾಣದೇವರ ಮಹಿಮೆಯನ್ನು ವರ್ಣನೆ ಮಾಡತಕ್ಕಂಥ ಒಂದು ಭಾಗ ಇದೆ. ಮೂಲ ರಾಮಾಯಣದಿಂದ ಆರಿಸಿ ಸಂಗ್ರಹಿಸಿದಂತಹ ವಾಲ್ಮೀಕಿ ರಾಮಾಯಣ. ಆ ವಾಲ್ಮೀಕಿ ರಾಮಾಯಣವನ್ನು ಸಾಕ್ಷಾತ್ತಾಗಿ ಅಧ್ಯಯನ ಮಾಡಿದರೆ ಅನ್ಯಥಾ ಜ್ಞಾನವೇ ಜಾಸ್ತಿ ಆಗುತ್ತದೆ, ವಿಪರೀತ ಜ್ಞಾನವೇ ಆಗುತ್ತದೆ. ಅದಕ್ಕೆ ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಅಧ್ಯಾಯವನ್ನು ಸುಂದರಕಾಂಡ ನಿರ್ಣಯಕ್ಕೆ ಅಂತ ಇಟ್ಟಿದ್ದಾರೆ. ಅಂತಹ ವಾಲ್ಮೀಕಿ ರಾಮಾಯಣ ಮತ್ತು ಶ್ರೀಮದಾಚಾರ್ಯರ ಗ್ರಂಥಗಳನ್ನು ಸಂಗ್ರಹಿಸಿ ನಾರಾಯಣ ಪಂಡಿತಾಚಾರ್ಯರು ಸಂಗ್ರಹ ರಾಮಾಯಣ ಅಂತ ಹಿಂಗೆ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಅದರಲ್ಲಿಯೂ ಕೂಡ ಶ್ರೀಮದಾಚಾರ್ಯರ ಮತ್ತು ವೇದಶಾಸ್ತ್ರಗಳ ರಹಸ್ಯವನ್ನು ತುಂಬಿಯೇ ರಾಮದೇವರ ಮತ್ತು ಹನುಮಂತ ದೇವರ ಮಹಿಮೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಮೊದಲಿಗೆ ಇಲ್ಲೊಂದು ಎರಡು ಪ್ರಶ್ನೆ ರಾಮಾಯಣದ ಬಗ್ಗೆಯೇ ಎರಡು ಪ್ರಶ್ನೆ ಬರ್ತದೆ. ಮೊದಲನೇದು, ಸುಂದರಕಾಂಡ ಅನ್ನೋ ಭಾಗ ಇದೆಯಲ್ಲ, ಇದು ರಾಮಾಯಣಕ್ಕೆ ಸಂಬಂಧಪಡ್ತದ ಇಲ್ಲವಾ ಅಂತ ಪ್ರಶ್ನೆ. ಇಲ್ಲಿ ಬರೋದು ವಿಚಾರ, ಒಬ್ಬ ಕಪಿ ಹಾರ್ಕೊಂಡು ಹೋಗಿ ಸೀತೆಯನ್ನು ನೋಡಿಕೊಂಡು ಬಂದಿದ್ದ ವಿಚಾರ. ಅನೇಕರು ಸೀತಾನ್ವೇಷಣಕ್ಕೆ ಹೋಗಿದ ಇತಿಹಾಸ ಇದೆ. ಅದರಲ್ಲಿ ಈ ಹನುಮಂತನ ಚರಿತ್ರೆಯನ್ನೇ ಪ್ರತ್ಯೇಕವಾಗಿ ಹೇಳುವ ಔಚಿತ್ಯ ಏನಿತ್ತು? ಇದು ಎರಡನೇ ಪ್ರಶ್ನೆ. ಇದು ರಾಮಾಯಣ ಆಗಬೇಕಾದ್ರೆ ಸುಂದರಕಾಂಡ ಎಂಬ ಒಂದು ಅಂಶದಲ್ಲಿಯೂ ಕೂಡ ರಾಮನ ಪ್ರಸಕ್ತಿ ಇರಬೇಕಾಗಿತ್ತು. ಇದು ಕೇವಲ ಹನುಮಂತನ ಮಹಿಮೆ ವರ್ಣನೆ ಮಾಡ್ತಿದ್ದೆ ಹೊರತು ಇದು ರಾಮನ ಮಹಿಮೆ ಏನೂ ಇಲ್ಲ ಇದರಲ್ಲಿ. ಆದ್ದರಿಂದ ಇದು ರಾಮಾಯಣವೇ ಅಲ್ಲ, ವಾಲ್ಮೀಕಿ ಮಹರ್ಷಿಯ ಮತ್ತೊಂದು ಕೃತಿ ಆಗಬಹುದೇ ಹೊರತು ಇದು ರಾಮಾಯಣಕ್ಕೆ ಸಂಬಂಧಪಟ್ಟಿದ್ದಲ್ಲ ಅಂತ ಒಂದು ವಾದ. ಇನ್ನೊಂದು ವಾದ, ಇಲ್ಲಿ ಹನುಮಂತನ ಮಾತ್ರ ವರ್ಣನೆ ಮಾಡ್ತಾ ಮಿಕ್ಕವರು ಸೀತಾನ್ವೇಷಣಕ್ಕೆ ಹೋದ ಸಂದರ್ಭದಲ್ಲಿ ಅವರವರು ಏನೇನು ಮಾಡಿದ್ರು ಯಾರಿಗೂ ಗೊತ್ತಿಲ್ಲ. ಹನುಮಂತಂದ ಮಾತ್ರ ವಿಸ್ತಾರವಾಗಿ ಬಾಲ ಹೇಳ್ದಂಗೆ ಹೇಳ್ತಿದ್ದೀರಿ, ಇದ್ರ ಕಾರಣ ಏನು ಅಂತ ವಿಚಾರ ಬಂದಾಗ ಎರಡಕ್ಕೂ ಉತ್ತರವನ್ನು ವಾಲ್ಮೀಕಿ ಮಹರ್ಷಿಗಳು, ಶ್ರೀಮದಾಚಾರ್ಯರು ಇಬ್ಬರು ಕೊಡ್ತಾ ಇದ್ದಾರೆ. ವಾಲ್ಮೀಕಿ ಮಹರ್ಷಿಗಳು ಹೇಳುವಾಗ ಸುಂದರಕಾಂಡದಲ್ಲಿ ಹನುಮಂತನ ಮಹಿಮೆ ವರ್ಣನೆ ಮಾಡಿದ್ದೀವಿ ಅಷ್ಟೇ. ಬೇರೆಯವರು ಇನ್ನು 3 ದಿಕ್ಕಿಗೆ ಹೋದಂತಹ ಪೂರ್ವ, ಪಶ್ಚಿಮ ಮತ್ತು ಉತ್ತರ ದಿಕ್ಕಿಗೆ ಬೇರೆ ಬೇರೆ ಕಪಿಗಳು ಹೋಗಿದ್ದಂತಹ ಅವರವರು ಏನೇನು ನಡೆಸಿದ್ರು ಅದನ್ನೂ ಕೂಡ ವಾಲ್ಮೀಕಿ ರಾಮಾಯಣದಲ್ಲಿ ವರ್ಣನೆ ಮಾಡಿದರೆ ಕಿಷ್ಕಿಂಧಾಕಾಂಡದಲ್ಲಿ ಬರ್ತದೆ.
ಹನುಮಂತನಿಗಾಗಿಯೇ ಒಂದು ಕಾಂಡ ಯಾಕೆ ಪ್ರತ್ಯೇಕವಾಗಿ ಇಟ್ವಿ, ಅದರದ್ದು ಔಚಿತ್ಯ ಏನಿತ್ತು ಅನ್ನೋದಕ್ಕೆ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾ, ಇಲ್ಲಿ ಎರಡು ಅಭಿಪ್ರಾಯ ಇದೆ. ಶ್ರೀಮದಾಚಾರ್ಯರ ವಾಕ್ಯದಲ್ಲಿ ಮಾತಾಡೋದಾದರೆ, ಸೀತಾದೇವಿ ಕಳೆದು ಹೋಗೇ ಇಲ್ಲ ಅಲ್ವಾ. ನಿತ್ಯಂ ಪಶ್ಯಂ ನಿಜಾಂ ದೇವಿಂ ಪೂರ್ಣ ಸಂತೋಷ ಸಂವೃತಃ ರಾಮೋ ನದುಷ್ಯತೆ ದೇವಿ ತ್ಯಬುತ್ ಸಂಕಟವಾನಿವ. ಅವನು ಅಳ್ಳಿಲ್ಲ ಅಲ್ವಾ. ಅವನು ಸೀತಾದೇವಿಯನ್ನು ಕಳ್ಕೊಂಡೆ ಅಂತ ಅಳ್ಳಿಲ್ಲ. ಹಾಗಾದ್ರೆ ಅತ್ತಿದ್ದೇನು, ರಾಮದೇವರು ಸೀತೆಯನ್ನು ಕಳ್ಕೊಂಡು ಹುಡುಕಿದಾಗ ಸಿಗದೇ ಇದ್ದಾಗ ಅತ್ತ, ಎಲ್ರಿಗೂ ಗೊತ್ತಿದೆ. ಬಹುಶಃ ರಾಮನಷ್ಟು ಅಳ್ಳಿಕ್ಕೆ ಬೇರೆ ಯಾರಿಗೂ ಬರೋದಿಲ್ಲ. ಯಾಕೆ ಅತ್ತ, ಹೆಂಗೆ, ಎಷ್ಟು ಅತ್ತ, ಅವನು ಅತ್ತಿದ್ದು ಎಷ್ಟಿತ್ತು ಅನ್ನೋ ವಿಚಾರಕ್ಕೆ ಒಬ್ಬ ಕವಿ ಹೇಳ್ತಾನೆ, ಭವಭೂತಿ ಅಂತಕ್ಕಂಥ ಕವಿ, ಉತ್ತರ ರಾಮಚರಿತ್ರದಲ್ಲಿ, ಅಪಿಗ್ರಾವರೋಧ ತ್ಯಪಿದರತಿ ವಜ್ರಸ್ಯ ಹೃದಯಂ. ಆ ರಾಮ ಎಷ್ಟು ಅಳ್ತಾ ಇದ್ದಾನೆ ಅಂತಂದರೆ, ಏನು ಅವನು ಅರಣ್ಯದಲ್ಲಿ ಅಳ್ತಾ ಹುಡುಕ್ತಾ ಬೆಟ್ಟ ಗುಡ್ಡಗಳಲ್ಲಿ ಅಳ್ತಾ ಹೋಗ್ತಾ ಇದ್ದಾನೆ. ಅವು ಬಹುಶಃ ಒಬ್ಬ ವ್ಯಕ್ತಿ ಅಳ್ತಾ ಇದ್ದರೆ ಅದನ್ನು ನೋಡಿ ಮತ್ತೊಬ್ಬನಿಗೆ ಅಳು ಬರ್ತದೆ. ದುಃಖ ಆಗಿಲ್ಲದೆ ಇದ್ದರೂ ಅವನು ಅಳ್ತಿದ್ದನ್ನು ನೋಡಿ ಅಳ್ತಾ ಇರ್ತಾನೆ. ಹಾಗೇನೆ ನಮ್ಮ ರಾಮ ಸೀತೆಯನ್ನು ಕಳ್ಕೊಂಡು ಹೋಗಿ ಅಳ್ತಾ ಇದ್ದ ಸಂದರ್ಭದಲ್ಲಿ ಅಲ್ಲಿರುವ ಬೆಟ್ಟ ಗುಡ್ಡಗಳಿಗೆ ಕಣ್ಣಿದ್ದಿದ್ರೆ ಅವು ಕೂಡ ದಳ ನೀರು ಸುರಿಸ್ಕೊಂಡು ಅಳ್ತಾ ಇದ್ದು. ಅಪಿಗ್ರಾವ ರೋದತಿ. ಅಥವಾ ಈ ರಾಮನನ್ನು ಕೊಂದಾಕಿಡಬೇಕು ಅಂಥೇಳಿ ರಾಮದೇವರ ತಲೆ ಮೇಲೆ ಬಂದು ವಜ್ರಾಯುಧ ಬೀಳುವ ಪ್ರಸಂಗ ಇದ್ದರೆ, ಇಂದ್ರ ವಜ್ರಾಯುಧ ಪ್ರಯೋಗ ಮಾಡಿದ್ದ ರಾಮನ ಕೊಂದಾಕವ ಅಂತೇಳಿ, ಆ ವಜ್ರಾಯುಧ ಬಂದು ರಾಮನನ್ನು ಕೊಲ್ಲುವ ಒಂದು ಪ್ರಸಂಗದಲ್ಲಿ ಇತ್ತು ಅನ್ನೋ ಪ್ರಸಂಗ ಇದ್ದಾಗ ಈ ರಾಮ ಈಗ ಅಳ್ತಾ ಇದ್ದಿದ್ದು ನೋಡಿದ್ರೆ ಆ ವಜ್ರಾಯುಧ ಸಹಿತ ತಾನೂ ಒಂದು ಸ್ವಲ್ಪ ಹತ್ತು ಬಿಟ್ಟು, ಬೇಡ ಇಷ್ಟು ಅಳ್ತಾ ಇದ್ದಾನೆ ಪಾಪ, ಏನು ಹೊಡಿಬಾರ್ದು ಅಂತ ವಾಪಸ್ ಹೋಗ್ತಿತ್ತು ಅಂತ ಹಾಸ್ಯ ಮಾಡ್ತಾನೆ. ಅಷ್ಟು ಹತ್ತಿದ್ದಾನೆ ನಮ್ಮ ರಾಮದೇವರು ಸೀತೆಯನ್ನು ಕಳ್ಕೊಂಡೋದು. ವಾಸ್ತವಿಕವಾಗಿ ವ್ಯಾಪ್ತತ್ವ ನಿರವಧ್ಯತ್ವ ಆತು. ಅವಳು ವ್ಯಾಪ್ತಳು ಹೌದು, ನಿರವಧ್ಯಳು ಹೌದು. ಸರ್ವತ್ರ ವ್ಯಾಪ್ತಳಾದಂತಹ ಸೀತಾದೇವಿಯ ಕಳುವು ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆದರೂ ಅತ್ತಂಗೆ ಮಾಡಿದ. ಶುಕಾಚಾರ್ಯರ ಭಾಗವತದಲ್ಲಿ ಹೇಳ್ತಾರೆ, ಸ್ತ್ರೀ ಸಂಗಿನ ಮಿತಿ ಪ್ರಥಯಾಂಚಕಾರ. ನೀವು ಕೂಡ ಹಿಂಗೆ ಹಾಳಾಗೋಗ್ತೀರಿ, ಬರೀ ಹೆಂಡತಿ ಮಕ್ಕಳು ಮನೆ ಮಠ ಕಟ್ಕೊಂಡು ಅಳ್ತಾ ಇದ್ದೀರಿ ಅಂದರೆ ಹಿಂಗೆ ಅಳ್ತೀರಿ ಹೆಂಡ್ತೀರಿ ಕಳ್ಕೊಂಡು ಅಂತ ತೋರಿಸ್ಲಿಕ್ಕೆ ಅತ್ನೆ ಹೊರತು ಅವನು ಸಂಕಟಪಟ್ಟವನಲ್ಲ. ಅಭೂತ ಸಂಕಟವಾನಿವ, ಸಂಕಟಗೊಂಡವನಂತೆ ನಾಟಕ ಮಾಡಿದ. ನಿಜವಾಗಿ ಅತ್ತರೆ ಸ್ವಲ್ಪನೇ ಅಳು ಬರ್ತದೆ ಅಲ್ವಾ. ನಾಟಕವಾಗಿ ಅಳ್ತರೆ ಬಹಳ ಜಾಸ್ತಿ ಅಳಬಹುದು. ನಮ್ಮ ರಾಮದೇವ್ರು ಆದರೆ ನಮಗೆಲ್ಲ ಅಷ್ಟು ಅಳು ಬರೋದಿಲ್ಲ. ನಮ್ಮ ಹೆಂಡತಿ ಕಳೆದೋದ್ರೆ ಸತ್ತೋದ್ರೆ ಜಾಸ್ತಿ, ಯಾಕಂದ್ರೆ ನಾವು ಸ್ವಲ್ಪ ನೈಜವಾಗಿ ಅಳ್ತೀವಿ. ಅವು ಬಿಕ್ಕವರಾದರೆ ಗ್ಲಿಜ್ರಿನ ಕಣ್ಣಿಗೆ ಹಾಕ್ಕೊಂಡು ಅಳ್ತಿರ್ತಾವೆ, ಅವು ಜಾಸ್ತಿ ಬರ್ತಾವೆ, ನಮಗಿಂತ ಜಾಸ್ತಿ ಬರ್ತದೆ. ಹೃದಯ ವಿದ್ರಾಯಕವಾಗಿ ಅಳ್ತಿರ್ತಾರೆ. ಹಾಗೆ ನಮ್ಮ ರಾಮದೇವರು ಅತ್ತೆ ತೋರಿಸದೇ ಹೊರತು ಅವನು ಪೂರ್ಣ ಸಂತೋಷ ಸಂವೃತಃ, ಅನಂತ ಗುಣ ಪರಿಪೂರ್ಣವ, ನಿರ್ದೋಷ, ಜ್ಞಾನಾನಂದಾತ್ಮಕವಾದ ದೇಹ ಅವನದು. ಅವನ ಅತ್ತ ಅಂತ ತಿಳ್ಕೊಳ್ಬೇಡ್ರಿ. ಎಷ್ಟು ವಿಚಾರವನ್ನು ತಿಳಿಸ್ಕೊಡ್ತಾರೆ. ಇಂತಹ ರಾಮದೇವರು ಅಂದಮೇಲೆ ಒಂದು ನೆನಪಿಟ್ಕೊಳ್ರಿ, ಇಲ್ಲಿ ಕಳ್ಕೊಂಡವನು ರಾಮದೇವರು, ಕಳೆದು ಹೋದವಳು ಸೀತಾದೇವಿ, ಹುಡುಕ್ಲಿಕ್ಕೆ ಹೋದವನು ನಮ್ಮ ಹನುಮಂತ ಅಲ್ಲ. ಇವರು ಮೂರು ಜನರು ಬರೀ ನಾಟಕ ಮಾಡ್ತಾ ಇದ್ದಾರೆ ಅಲ್ವಾ. ಅಂದರೆ ರಾಮನಿಗೆ ಗೊತ್ತಿದೆ ಕಳೆದಿಲ್ಲ ಅಂತೇಳಿ, ಸೀತಾದೇವಿ ಅವಳಿಗೂ ಗೊತ್ತಿದೆ, ಹನುಮಂತನಿಗೂ ಗೊತ್ತಿದೆ. ಮತ್ತು ಮಾಡಿದ್ದೇನು? ಪಶ್ಯತಾಂ ಕಲಿಮುಖ್ಯಾನಾಂ ವಿಡಂಬೋಯಂ ಕೃತೋ ಭವೇತ್ ಅಲ್ಲ. ತತ್ವಾಭಿಮಾನಿಗಳಾಗಿ ಹಾರಾಡ್ತಾ ಇರ್ತಕ್ಕಂತಹ ಕಲ್ಯಾದಿ ದೈತ್ಯರಿದ್ದಾರಲ್ಲ, ಅವರಿಗೆ ಮೋಸ ಮಾಡಲಿಕ್ಕೆ ಹುಡುಗರಂಗೆ ಮಾಡಿದ್ದಿದೆ. ಒಂದು
ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ, ಕಿಷ್ಕಿಂಧಾಕಾಂಡದ ಕೊನೆಯ ಸರ್ಗದಲ್ಲಿ ಬರ್ತದೆ. ಅಲ್ಲ, ಇದನ್ನು ಶ್ರೀಮದಾಚಾರ್ಯ ಕಲ್ಪನೆ ಮಾಡಿ ಹೇಳ್ತಾ ಇಲ್ಲ. ರಾಮದೇವರು, ಸೀತಾದೇವಿ, ಹನುಮಂತ 3 ಜನರು ಸರ್ವಜ್ಞರು ಅನ್ನೋದನ್ನು ಮಧ್ವರಾಯರ ಕಲ್ಪನೆ ಅಲ್ಲ, ವಾಲ್ಮೀಕಿ ಮಹರ್ಷಿಯ ಉದ್ಗಾರ. ವಾಲ್ಮೀಕಿ ಮಹರ್ಷಿ ಏನು ಹೇಳ್ತಾರೆ ಅಂತಂದರೆ, ಸುಗ್ರೀವನ ಸಖ್ಯವನ್ನು ಬೆಳೆಸಿದಂಥ ರಾಮದೇವರು ಸೈನ್ಯವನ್ನು ತರಿಸಿ, ಕಪಿ ಸೈನ್ಯವನ್ನು ತರಿಸಿ 4 ಭಾಗ ಮಾಡಿ 4 ದಿಕ್ಕಿಗೆ ಕಳಿಸಿದ. ಅದೆಲ್ರಿಗೂ ಗೊತ್ತಿರೋ ಕಥೆ. ಆದರೆ ಅವನು 4 ಬೆಳ್ಳಲ್ಲಿ 4 ಉಂಗುರ ಹಾಕ್ಕೊಂಡಿದ್ದ, 4 ಜನಕ್ಕೆ ಕೊಟ್ಟ. ನಿನಗೆ ಸಿಕ್ಕರೆ ಕೊಡು, ನಿನಗೆ ಸಿಕ್ಕ ನಿನಗೆ 4 ಜನಕ್ಕೆ ಕೊಟ್ಟಿದ್ದಲ್ಲ ಅಲ್ಲಿ ಉಂಗುರ ಅಲ್ಲ, ಕೊಟ್ಟಿದ್ದು ಒಬ್ಬನಿಗೆ. ಒಂದೇ ಉಂಗುರ ಕೊಟ್ಟಿದ್ದು, ಅದು ಒಬ್ಬನಿಗೆ, ಅದು ಹನುಮಂತನಿಗೆ ಅಲ್ವಾ. ಈಗ ಉಂಗುರ ಕೊಡುವಾಗಲೇ ರಾಮದೇವರಿಗೆ ಎಚ್ಚರಿಕೆ ಇದೆ ಯಾರಿಗೆ ಕೊಡಬೇಕು ಅನ್ನೋದು. ಯಾರಿಗೋ ಶಿಕ್ಷಕವ್ರಿಗೆಲ್ಲ ಇದೇನದು ಟಿ ವಿಲೋ ಅಥವಾ ನ್ಯೂಸ್ ಪೇಪರಲ್ಲೋ ಅನೌನ್ಸ್ ಮಾಡಿಬಿಟ್ಟು, ಹೌದಲ್ಲ, ಕಳೆದೋಗಿದ್ದಾರೆ ಹುಡುಕಿ ಕೊಟ್ಟವ್ರಿಗೆ 5,000 ರೂಪಾಯಿ ದಕ್ಷಿಣ ಕೊಡ್ತೀನಿ ಅಂತ ಹಾಗೆಲ್ಲ ಸಂಭಾವನೆ ಕೊಡ್ತೀವಿ, ಹಂಗೆ ಹಾಕ್ಲಿದ್ದಲ್ಲ ಇದು ಅಲ್ವಾ. ಅಂದಮೇಲೆ ಕೇವಲ ಇದೊಂದು ನಾಟಕ ಅನ್ನೋದು ಇಲ್ಲೇ ಸ್ಪಷ್ಟ ಗೊತ್ತಾಗ್ತಾ ಇದೆ. ಇನ್ನು 3 ಜನರಿಗೆ ಯಾವ ಮಾಹಿತಿಯಲ್ಲಿ ಹುಡ್ಕೊಂಡು ಬರಲಿಕ್ಕೆ ಅಷ್ಟೇ ಹೇಳಿದ್ದು. ಹನುಮಂತನಿಗೆ ಉಂಗುರ ಕೊಟ್ಟಿದ್ದು. ಹನುಮಂತರ ಪೂರ್ವಕ್ಕೆ, ಪಶ್ಚಿಮಕ್ಕೆ, ಉತ್ತರಕ್ಕೆ ಹೋಗಲಿಲ್ಲ, ದಕ್ಷಿಣಕ್ಕೆ ಹೋಗಿದ್ದು. ದಕ್ಷಿಣಕ್ಕೆ ಹೋಗುವಾಗ ಅಲ್ಲಿಯ ಹಿರೆಯ, ದಕ್ಷಿಣ ದಿಗ್ವಾಗಿ ಹೊರಟಂಥವರಲ್ಲೇ ಹಿರೆಯ ಯಾರೋ ಜಾಂಬುವಂತ ಇದ್ದ, ಯುವರಾಜ ಅಂಗದ ಇದ್ದ, ಬೇರೆ ಬೇರೆಯವರಿದ್ದರು. ಯಾರಿಗೂ ಉಂಗುರದ ವಿಚಾರ ಗೊತ್ತಿಲ್ಲ. ಎಲ್ಲರ ಎದುರಿಗೆ ಕೊಟ್ಟಿದ್ದಲ್ಲ ಅದು. ಕರ್ಣಾಂತಮಾನಿ ಗುಣಗ್ರಹಿತ್ರ ರಾಮೇಣ ಮುಕ್ತೋ ರಣಕೋವಿದೇನ ಸ್ಫುರನ್ನಸೌ ವೈರ ಭಯಂಕರೋ ಭೂತ್ ಸತ್ಪಕ್ಷಪಾದಿ ಪ್ರದರೋ ಯಥಾಗ್ರಹ. ಕಿವಿ ಹತ್ರ ಕರೆದು ಗುಟ್ಟಿನಲ್ಲಿ ಹೇಳಿ, ಅದೇನು ಹೇಳ್ದ ಅದು ಅವ್ರಿಗೆ ಗುಟ್ಟು, ಆದರೆ ನಮಗೆ ಗೊತ್ತಿಲ್ಲ ಏನು ಹೇಳ್ದ ಅಂತೇಳಿ. ಅಲ್ಲಿ ಕೊಟ್ಟಿರೋದು, ಎಲ್ಲರೆದುರಿಗೂ ಕೊಟ್ಟಿಲ್ಲ ಉಂಗುರವನ್ನು. ಅಂದಮೇಲೆ ಇದೆಲ್ಲ ವ್ಯವಸ್ಥಿತವಾದ ಒಂದು ಸಂಚು ಅಲ್ವಾ, ನಾಟಕ ತಾನಿದು. ಇಂತಹ ಒಂದು ಮಹಿಮೆ, ಹನುಮಂತನ ಮಹಿಮೆ ರಾಮನಿಗೆ ಗೊತ್ತಿತ್ತು. ಹನುಮಂತ ದೇವರು ಸಹಿತ ನಾನು ಮಾಡ್ತೀನಿ ಅಂತ ಎಂದೂ ಅಂದಿಲ್ಲ ಅಲ್ವಾ. ತಾನು ಲಂಕಾಪಟ್ಟಣಕ್ಕೆ ಹಾರ್ಕೊಂಡು ಹೋಗು, ಏನು ಗೊತ್ತಿರಲಿಲ್ಲ ಅನ್ನೋ ಹಾಗೆ, ಅದು ಇನ್ನೊಂದೇನೋ ಇದಿಲ್ಲ, ಹಂಗಿಲ್ಲ, ಹಿಂಗೆ ಅವು ಬಿಕ್ಕವರೆಲ್ಲ ಒದ್ದಾಡ್ತಾ ಇದ್ರಲ್ಲ, ಸಮುದ್ರ ಅಡ್ಡ ಬಂದುಬಿಡ್ತು, ಹಂಗಾಗೋಯ್ತು ಹಿಂಗಾಗೋಯ್ತು, ಹಾರ್ಲಿಕ್ಕೆ ಆಗೋದಿಲ್ಲ, ಮಾಡ್ಲಿಕ್ಕೆ ಆಗೋದಿಲ್ಲ. ರಾಮದೇವ್ರ ಮಾತು ಕೇಳೋದು ಬೇಕಾಗಿಲ್ಲ, ಸುಗ್ರೀವನ ಮಾತು ಕೇಳೋದು ಹಂಗೆ ಏನೇನೋ ಬೇಕಾದಷ್ಟು ಹಾರಾಡಿದರು. ಒಂದು ಚಕಾರದ ಮಾತಾಡಿಲ್ಲ ನಮ್ಮ ಹನುಮಂತ ದೇವರು. ಸುಮ್ಮನೆ ಕೂತಿದ್ದ. ರಾಮನಿಗೆ ವಿರುದ್ಧ ಮಾಡಿದರೆ ನಾನೇ ನಿಮ್ಮನ್ನು ಹೊಡೆದಾಕ್ತೀನಿ ಅಂತಂದೇ ಹೊರತು ಬೇರೆ ಯಾವುದೂ ಮಾತಾಡಲಿಲ್ಲ. ಕೊನೆಗೆ ರಾಮನ ಕಾರ್ಯ ಮಾಡಲಿಕ್ಕೆ ನಮ್ಗೆ ಆಗೋದಿಲ್ಲ, ನೀನೇ ಮಾಡು ಅಂತವರೆಲ್ಲ ಪ್ರಾರ್ಥನೆ ಮಾಡಿದಾಗ ತಾನು ಹಾರ್ಕೊಂಡು ಹೋದ. ಅಲ್ಲಿ ತನಕ ಹನುಮಂತ ದೇವರು ಸಹಿತ ಹಾರಿರಲಿಲ್ಲ, ಹಾರುವ ಪ್ರಯತ್ನವನ್ನಾಗಲಿ ಅಪೇಕ್ಷೆಯನ್ನಾಗಿ ತೋರಿಸಿರಲಿಲ್ಲ ಜಗತ್ತಿಗೆ. ಹಂಗೆ ಮಾಡಿದ. ಇಷ್ಟ ಒಂದು ದೊಡ್ಡ ವ್ಯವಸ್ಥೆ ಇದೆ. ತಾನು ಹಾರುವಾಗಲೂ ಸಹಿತ ಅಲ್ಲೇನು ಮಹೇಂದ್ರ ಪರ್ವತದ ಮೇಲೆ ನಿಂತ್ಕೊಂಡು ಹಾರ್ತಾ ಇದ್ದಾನೆ. ಆ ಹಾರುವ ಸಂದರ್ಭದಲ್ಲಿಯೂ ಕೂಡ ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾರ್ಣವಾಯ ನತ್ವಾಲಿಲಂಗೈಶ್ವರಾರ್ಣವಮುತ್ಪಪಾತ ನಿಷ್ಪೀಡ್ಯತಂ ಗಿರವರಂ ಪವನಸ್ಯ ಸೂನು. ಸಮುದ್ರ ಹೆಸರೇ ಸಮುದ್ರ. ಬಹುಶಃ ಆ ಸಮುದ್ರಕ್ಕೆ ಇನ್ನೊಂದು ದೃಷ್ಟಾಂತ ಕೊಡಬೇಕು ಅಂದರೆ ಯಾವುದನ್ನು ಕೊಡಬಹುದು? ಏನು, ಗಗನಂ ಗಗನಾಕಾರಂ ಸಾಗರ ಸಾಗರೋಪಮಃ ರಾವಣಯೋರ್ ಯುದ್ಧಂ ರಾಮ ರಾವಣಯೋರಿವ. ಕವಿ ಹೇಳ್ತಾನೆ. ಆಕಾಶವನ್ನು ಹೆಂಗಿದೆ ಅಂತ ಹೇಳಬೇಕಾದ್ರೆ ಆಕಾಶ ಆಕಾಶದಂಗೆ ಇದೆ, ಸಾಗರ ಸಾಗರದಂಗೆ ಇದೆ ಹೊರತು ಅದಕ್ಕೆ ಇನ್ನೊಂದು ಪ್ರತ್ಯೇಕವಾದಂತಹ ಉಪಮೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಕಣ್ಣು ನಮಗೆ ಎಲ್ಲಿ ತನಕ ಹೋಗ್ತದೆ, ನಮ್ಮ ದೃಷ್ಟಿಯ ಶಕ್ತಿ ಎಲ್ಲಿ ತನಕ ಇದೆ ಅಲ್ಲಿ ತನಕ ಬರೀ ನೀರೇ, ಏನೂ ಇಲ್ಲ.
ಆ ಸಮುದ್ರವನ್ನು ನೋಡಿದ್ರೆ ಬಹುಶಃ ಎಲ್ಲರಿಗೂ ಅಂಜಿಕೆ ಬರ್ತದೆ, ಅಷ್ಟು ದೊಡ್ಡ ಜಲಾಶಯ ಅದು. ಹನುಮಂತ ದೇವರಿಗೆ ಏನೂ ಹೆದರಿಕೆ ಆಗಲಿಲ್ಲ. ಯಾಕೆ ಅಂದರೆ ಇದೇನು ಸಮುದ್ರ ಇದೆ, ಇದಕ್ಕಿಂತ ಮತ್ತೊಂದು ದೊಡ್ಡ ಸಮುದ್ರವನ್ನು ನಾನು ಕಂಡಿದ್ದೀನಿ. ಯಾವುದದು? ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೈಶ್ವರಾಯ ಬಲವೀರ್ಯ ಮಹಾರ್ಣವಾಯ. ನಮ್ಮ ರಾಮದೇವರು ಇದ್ದಾನಲ್ಲ, ಈ ಸಮುದ್ರ ಎಷ್ಟಿದೆ ನೀರು, ಈ ಸಮುದ್ರದಲ್ಲಿ ಎಷ್ಟಿದೆ ನೀರು, ನಮಗೆಲ್ಲ ಇದು ಬಹಳ ದೊಡ್ಡ ನೀರು ಅನ್ನಿಸ್ಬಹುದು. ಆದರೆ ಒಬ್ಬ ಋಷಿ, ಯಾರೋ ಕುಂಭ ಸಂಭವ ಅಗಸ್ತ್ಯ ಮಹರ್ಷಿ ಏನಂದ್ಬಿಟ್ಟ? ಕೇಶವಾಯ ಸ್ವಾಹ ಅಲ್ಲ, ಚೋಲಿರಾಕಾರಿ ಸಿಂಧೋಹೋ. ಕುಂಭ ಸಂಭವ ಅಂದರೆ ಅಗಸ್ತ್ಯ ಮಹರ್ಷಿಗಳೇ ಒಂದು ಚೋಲಿ ಅಂದರೆ ಒಂದು ಹನಿ, ಇಡೀ ಸಮುದ್ರದ ನೀರು ಅವರಿಗೆ ಕೇಶವಾಯಸ್ಸು ಆಗೋಯ್ತು. ಅಗಸ್ತ್ಯರು ಪಾನ ಮಾಡಿದ ಇತಿಹಾಸ ಎಲ್ರಿಗೂ ಗೊತ್ತಿದೆ ಅಲ್ಲ. ಅರೆ ಅಲ್ಲಿಗೆ ಸಾಮಾನ್ಯ ಜನರಿಗೆ ಅದು ಅಗಾಧವೇ ಹೊರತು ಎಲ್ರಿಗೂ ಅಲ್ಲ ಸಮುದ್ರ. ಆದರೆ ನಮ್ಮ ರಾಮ ಇದ್ದಾನಲ್ಲ, ಬಲವೀರ್ಯ ಮಹಾರ್ಣವಾಯ, ಬಲ ವೀರ್ಯ ಎಷ್ಟು ತುಂಬಿದೆ ಅವನಲ್ಲಿ. ಐಶ್ವರ್ಯ ಸಾಮರ್ಥ್ಯ ಜ್ಞಾನ ಐಶ್ವರ್ಯ ಸಮಗ್ರತೆ ವೀರ್ಯತೆ ಯಶಸ್ಶ್ರೇಯ ಜ್ಞಾನ ವಿಜ್ಞಾನಯೋಶ್ಚೈವ. ಜ್ಞಾನ ವಿಜ್ಞಾನ ಯಾವುದು ನೋಡಿದ್ರು ಪೂರ್ಣ ಸಮುದ್ರದಂತೆ ಇದ್ದಾನೆ, ಅನಂತಗುಣ ಪರಿಪೂರ್ಣ. ಅವನ ಗುಣಗಳನ್ನು ನಾವು ಎಣಿಸ್ತಾ ಇದ್ರೆ ಇನ್ನೂ ಸಾಧ್ಯ ಆಗಿಲ್ಲ. ಲಕ್ಷ್ಮೀಕಾಂತ ಸಮಂತತೋ ವಿಕಲ ಏನು ನೈವೇಶಿತುಷ್ಟೇ ಸಮಂ ಪಶ್ಯಾಮಿ ಅಲ್ಲ. ಎಷ್ಟು ಹುಡುಕಿದ್ರು ಕೂಡ ನಿನಗೆ ಸಮಾನವಾದ ವಸ್ತುವನ್ನು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ದೊಡ್ಡ ಸಮುದ್ರವನ್ನು, ರಾಮದೇವರಂತಕ್ಕಂಥ ಸಮುದ್ರವನ್ನು ನೋಡಿದ ನನಗೆ ಈ ಸಮುದ್ರ ನೋಡಿದ್ರೆ ಹೆದರಿಕೆ ಆಗೋದಿಲ್ಲ. ಅಪ್ಪ ಕೇಳ್ದ ದೇವರೆಲ್ಲಿದ್ದಾನೆ ಅಂತ. ಮಗ ಹೇಳಿದ ಎಲ್ಲೆಡೆ ಇದ್ದಾನೆ. ಎಲ್ಲಿದ್ದಾನೆ? ಈ ಕಂಬದಲ್ಲಿದ್ದಾನ? ಇದ್ದಾನೆ. ಹೌದಾ? ಕಂಬ ಒಡೆದಿದ್ದಾಯ್ತು, ಬಂದ. ಸತ್ಯಂ ವಿಧಾತು ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಶು ಅಖಿಲೇಶಿತಾತ್ಮನಃ ಅದೃಶ್ಯತ ಅತ್ಯದ್ಭುತ ರೂಪಮುದ್ವಹನ್ ಸ್ತಂಭೆ ಸಭಾಯಂ ನ ಮೃಗಂ ನ ಮಾನುಷಂ. ಮೃಗವೂ ಅಲ್ಲದೆ ಮನುಷ್ಯನೂ ಅಲ್ಲದಂತಹ ಬಹಳ ವಿಚಿತ್ರವಾದಂಥ ನರಸಿಂಹನಾಗಿ ಬಂದ ಸ್ವಾಮಿ. ಕಂಬ ಒಡ್ಕೊಂಡು ಭಯಾನಕವಾಗಿ ಬಂದ. ಹಿರಣ್ಯಕಶ್ಯಪನ ಕೊಂದ. ಬ್ರಹ್ಮರುದ್ರಾದಿ ದೇವತೆಗಳು ಸ್ತೋತ್ರ ಮಾಡಲಿಕ್ಕೆ ಅಂಜಿಕೊಂಡು ಓಡಿ ಹೋದರು. ಆಗೋದಿಲ್ಲ ಅಂದುಬಿಟ್ರು. ಹೆದರಿಸ್ತಾ ಇದ್ದಾನೆ ಅವ್ರಿಗೆಲ್ಲ. ಕೊನೆಗೆ ಯಾರು ಬರಬೇಕಾಯ್ತು? 5 ವರ್ಷದ ಬಾಲಕ, ಪುಟ್ಟ ಬಾಲಕ ಪ್ರಹ್ಲಾದ ಬರಬೇಕಾಗಿತ್ತು. ಪ್ರಹ್ಲಾದ ಬಂದು ಸ್ತೋತ್ರ ಮಾಡಿದ್ರೆ ಹೆದರಿಸಿದ. ನರಸಿಂಹದೇವರು ಗುರ್ರ ಅಂತ ಗೊರಕೆ ಹಾಕಿ ಹೆದರಿಸ್ತಾ ಇದ್ದಾನೆ, ಗರ್ಜನೆ ಮಾಡಿ. ನಕ್ಕ ಬಿಟ್ರು ಪ್ರಹ್ಲಾದರಾದರು. ನಾಹಂ ಭೀಮೇ ಮ್ಯಜಿತ. ಸ್ವಾಮಿ ನಿನ್ನ ನೋಡಿದ್ರೆ ನನಗೇನು ಭಯ ಆಗೋದಿಲ್ಲ ಅಲ್ಲ. ಯಾಕೆಂದರೆ ನೀನೇನು ಗೊತ್ತಾ, ಸಕ್ಕರೆ ಗೊಂಬೆ. ನಾಳೆ ಸಂಕ್ರಾಂತಿ ಹಬ್ಬದ ದಿವಸ ಸಕ್ಕರೆಯ ಅಚ್ಚು ಮಾಡಿ ಹೆಣ್ಣುಮಕ್ಕಳು ಮನೆಗೆ ಬೀರತಕ್ಕಂಥ ಒಂದು ಸಂಪ್ರದಾಯ ಇದೆ ಅಲ್ಲ. ಸಕ್ಕರೆ ಪಾಕ ಮಾಡಿಕೊಂಡು ಆ ಒಂದು ಅಚ್ಚಿನ ಮನೆಯಲ್ಲಿ ಹುಯ್ದು ಏನೇನು ಮಾಡ್ತಾರೆ ಅದರಲ್ಲಿ? ಎಲ್ಲ ಮಾಡ್ತಾರೆ. ಪಾಕ ಒಂದು ಸಕ್ಕರೆದು ಒಂದು ಪಾಕ 1 kg ಸಕ್ಕರೆ ತಗೊಂಬಂದು 108 ಪಾಕ ಮಾಡಿರ್ತಾರೆ. ಅಚ್ಚು ಎಲ್ಲ ಬರ್ತದೆ ಅದು. ಇಂಥದ್ದು ಅಂಥದ್ದು ಅಂತಲ್ಲ. ಈ ಗಾಂಧಿ ಬಜಾರಲ್ಲಿ ಹೋಗ್ಬಿಟ್ರೆ ಬೇಕಾದಷ್ಟು ಅಚ್ಚಿನ ಮನೆಗಳು ಸಿಗ್ತವೆ. ಎಲ್ಲ ಥರದ್ದು ಸಿಗ್ತದೆ ಅದರಲ್ಲಿ. ಬಾಳೆಹಣ್ಣು, ಇದು ಕೊನೆಗೆ ಏನಂತಾರಲ್ಲ ಅದಕ್ಕೆ, ಈರುಳ್ಳಿ ಬೆಳ್ಳುಳ್ಳಿದೆಲ್ಲ ಸಿಗ್ತವೆ. ಬಣ್ಣ ಹಾಕ್ಬಿಟ್ಟು ಅದದು ಮಾಡಿಟ್ಟಿರ್ತಾರೆ. ಹೌದಾ? ಸಕ್ಕರೆ ಹಚ್ಚಿಂದು ಈರುಳ್ಳಿ ಮಾಡಿಬಿಟ್ಟು ಸಕ್ಕರೆ ಹಚ್ಕೊಟ್ರೆ ಇದು ಈರುಳ್ಳಿ ನಾವು ಬ್ರಾಹ್ಮಣರು ಈರುಳ್ಳಿ ತಿನ್ನಲ್ಲ. ಅದು ಸಕ್ಕರೆ ಹಚ್ಚಪ್ಪ ತೆಗೆದು ಬಾಯಿಗೆ ಹಾಕ್ಕೊಳ್ಳೋದೇ ಬರೋದು ಅಲ್ಲ. ಹಸಿಮೆಣಸಿನ್ಕಾಯಿ ಮಾಡಿಕೊಟ್ರೆ ಸಕ್ಕರೆ ಹಚ್ಚಿನ ಪಾಕದಲ್ಲಿ ಹಸಿರು ಬಣ್ಣ ಹಾಕ್ಬಿಟ್ಟು ಹಸಿಮೆಣಸಿನ್ಕಾಯಿ ಮಾಡಿಕೊಟ್ಬಿಟ್ರೆ ಅದನ್ನು ಒಗ್ಗರಣೆ ಉಪ್ಪಿಟ್ಟು ಮಾಡ್ಲಿಕ್ಕೆ ಆಗ್ತದ? ಅದು ಸೀನೆ ಅಲ್ಲ. ಹಂಗಿದ್ದಂಗೆ ನೀನು ಸಕ್ಕರೆ ಬೆಲ್ಲ ಯಾವುದ್ರದ ಒಂದು ಅಚ್ಚುರ ಅದು ಯಾವ ಆಕಾರ ಹೋಯ್ದ್ರು ಅದು ಒಂದೇನೆ. ನೀನು ಪರಮಾತ್ಮ ಆಗಿದ್ರಷ್ಟೇ, ನರಸಿಂಹದೇವರಾಗಿದ್ರಷ್ಟೇ, ರಾಮದೇವರಾದ್ರಷ್ಟೇ, ನಮ್ಗೆ ಒಂದೇನೆ. ನಮಗೇನು ಭಯ ಇಲ್ಲ. ಆದರೆ ನಮ್ಗೆ ಇನ್ನೊಂದು ಭಯ ಇದೆ.
ತ್ರಸ್ತೋಸ್ಮ್ಯಹಂ ಕೃಪಣಧೀವ ದುಸ್ಸಹೋಗ್ರ ಸಂಸಾರ ಚಕ್ರ ಕದನಾತ್ ಅಲ್ಲ. ಸಂಸಾರ ಅಂತಕ್ಕಂಥ ದೊಡ್ಡ ನಕ್ರನಿಗೆ ಮೊಸಳೆಗೆ ಹೆದರ್ಕೊಂಡಿದ್ದೀನಿ ಸ್ವಾಮಿ, ಅದನ್ನು ಉದ್ಧಾರ ಮಾಡಿ, ಇದು ತೊಗೊಂಡು ಏನು ಮಾಡ್ತೀನಿ ನೀನು ಅಂತ ನರಸಿಂಹದೇವರಿಗೆ ಹಾಸ್ಯ ಮಾಡ್ತಾರೆ. ಅಂದಮೇಲೆ ಪ್ರತಿಯೊಬ್ಬರಿಗೂ ಕೂಡ ದೊಡ್ಡ ವಸ್ತುವನ್ನು ನೋಡಿದ್ದಾಗ ಚಿಕ್ಕ ವಸ್ತುವಿನಿಂದ ಭಯ ಆಶ್ಚರ್ಯ ಬರೋದಿಲ್ಲ. ಹನುಮಂತ ದೇವರಿಗೆ ದೊಡ್ಡ ಅನಂತಗುಣ ಪರಿಪೂರ್ಣವಾಗಿರತಕ್ಕಂತಹ ರಾಮದೇವರಂತಕ್ಕಂಥ ಸಮುದ್ರವನ್ನು ನೋಡಿದ ಮೇಲೆ ಈ ಲವಣ ಸಮುದ್ರ ಏನು ಮಹತ್ವ ಆಗಲಿಲ್ಲ. ರಾಮದೇವರಿಗೆ ನಮಸ್ಕಾರವನ್ನು ಮಾಡಿಕೊಂಡು ಮುಂದೆ ಹೊರಟು. ಅಂದಮೇಲೆ ಶ್ರೀಮದಾಚಾರ್ಯ ಇಲ್ಲಿ ನಿರ್ಣಯ ಕೊಡುವಾಗ ಕಥೆ ಹನುಮಂತಂದೇ ಇರಬಹುದು ಅಲ್ವಾ, ಸುಂದರಕಾಂಡ ಪೂರ್ತಿ ಕಥೆ ಹನುಮಂತಂದೇ ಇರಬಹುದು. ಆದರೆ ಹನುಮಂತ ದೇವರು ಮಾಡುವಾಗ ಮಾತ್ರ ಎಲ್ಲ ನಾಹಂಕರ್ತ ಹರಿಕರ್ತ ಅಲ್ಲ, ಎಲ್ಲ ಭಗವಂತ ಮಾಡ್ತಾ ಇದ್ದಾನೆ. ರಾಮದೇವರ ಅನುಗ್ರಹದಿಂದ ನಾನು ಮಾಡಿದ್ದೀನಿ. ರಾವಣ ಕೇಳಿದಾಗಲೂ ನೀನು ಯಾರು ಅಂತ ಕೇಳಿದಾಗ ಹೇಳಿದ್ದೇನಂತ, ಅವಹಿ ದೂತಮಾಗತಂ ದುರಂತ ವಿಕ್ರಮಸ್ಯ ಮಾಂ ರಘುತ್ತಮಸ್ಯ ಮಾರುತಿಂ ಕುಲಕ್ಷಯೇತವೇಶ್ವರಂ ಅಲ್ಲ, ರಘುತ್ತಮನ ದೂತ ಅಂತ ಹೇಳ್ಕೊಂಡು ಬಂದಿದ್ದ. ತಾನು ವಾಸ್ತವಿಕವಾಗಿ ನೋಡ್ರಿ ಎಷ್ಟು ಕಥೆ ಇದೆ ಅಲ್ಲಿ. ಶ್ರೀಮದಾಚಾರ್ಯ ನಿರ್ಣಯ ಕೊಡೋದು ಹೆಂಗೆ ಅಂತಂದರೆ, ಸೀತಾದೇವಿಯನ್ನು ಹುಡುಕಬೇಕು, ಅವಳಿಗೆ ಉಂಗುರ ಕೊಟ್ಟು ಬರಬೇಕು, ಹುಡುಕಿದ್ದಾಯ್ತು ಅಲ್ಲ. ಇವನು ಹೆಂಗೆ ಹುಡುಕದ, ಇದೆಲ್ಲ ಸುಂದರಕಾಂಡದಲ್ಲಿ ನಮ್ಮ ನಾರಾಯಣ ಪಂಡಿತಾಚಾರ್ಯರು ಬಹಳ ವಿಸ್ತಾರ ಮಾಡ್ತಾರೆ. ಹುಡುಕ್ದ ಯಾವ್ಯಾವ ಹೆಣ್ಣು ಮಕ್ಕಳು ಕಾಣ್ತಾರೆ ಲಂಕಾಪಟ್ಟಣದಲ್ಲಿ, ಇವಳು ಸೀತೆನ ಹುಡ್ಕೊಂಡು ಹೋದ. ಯಾಕೆ ಹಿಂಗೆ ಮಾಡ್ದ ಗೊತ್ತಿರಲಿಲ್ಲ, ಅವನು ಸರ್ವಜ್ಞ ಅಲ್ವಾ. ಸೀದಾ ಅಶೋಕವನಕ್ಕೆ ಹೋಗಿ ಅಲ್ಲಿ ಕೂತಿರೋ ಸೀತೆಗೆ ಹೋಗಿ ಅದೊಂದು ಪ್ರತಿಕೃತಿ, ಅದೊಂದು ಗೊಂಬೆ, ಸೀತೆಯ ಗೊಂಬೆ, ಅದನ್ನು ಹೋಗಿ ಮಾತಾಡ್ಸ್ಕೊಂಡು ಬರ್ಬೋದಿತ್ತಲ್ಲ. ಇಷ್ಟೆಲ್ಲ ಯಾಕೆ ಮಾಡಲ್ಲ ಅಂತಂದರೆ, ನರಲೋಕ ವಿಡಂಬಸ್ಯ ಜಾನನ್ ರಾಮಸ್ಯ ಹೃದ್ಗತಂ ಅಲ್ವಾ. ನರಲೋಕ ವಿಡಂಬನೆಗಾಗಿ ಬಂದಿರುವ ರಾಮದೇವರು, ಅವನ ದೂತ ನಾನು, ಅವನಂತೆ ನಾನು ಮಾಡಬೇಕು ಅಲ್ಲ. ಅಂದಮೇಲೆ ಅವನು ಕಳೆದೋಗಿಲ್ದೇ ಇರೋ ಸೀತೆಯನ್ನು ಕಳೆದೋಗಿದ್ದಾಳೆ ಅಂತ ಅಳ್ತಾ ಇದ್ದಾನೆ. ನಾನು ಮತ್ತೆ ಹುಡುಕದಂಗೆ ಅವನು ಕಳ್ಕೊಂಡಿದ್ದೀನಿ ಅಂತ ಅತ್ತಂಗೆ ನಾನು ಹುಡುಕದಂಗೆ ನಾಟಕ ಮಾಡಬೇಕಲ್ಲ. ರಾಮನ ದೂತ ನಾನಾದ್ದರಿಂದ, ರಾಮನ ಪ್ರತಿಬಿಂಬ ಆದ್ದರಿಂದ ನಾನು ನಾಟಕ ಮಾಡ್ತೀನಿ ಅಂತೇಳಿ ಹಿಂಗೆ ಅಳ್ತಾ ಹುಡುಕ್ತಾ ಒದ್ದಾಡಿದಂತೆ ಮಾಡಿದ. ಅಂದಮೇಲೆ ತಾನು ಏನು ವ್ಯಾಪಾರ ಮಾಡ್ತಾನೆ ಅದಕ್ಕೆ ತಕ್ಕಂತೆ ಅರಸಿನಂತೆ ಬಂಟನಾಗಿ ತಾನು ಕೆಲಸ ಮಾಡ್ತಾ ಇದ್ದಾನೆ. ರಾವಣನಿಗೆ ಹೇಳುವಾಗ ನಚೇತ್ ಪ್ರದಾಸಸಿ ತ್ವರನ್ ರಘುತ್ತಮ ಪ್ರಿಯಾಂತದ ಅಲ್ಲ, ನೀನು ರಾಮನ ಹೆಂಡತಿನ ವಾಪಸ್ ಕೊಡಲಿಲ್ಲ ಅಂತಾದರೆ ಇಡೀ ವಂಶವೇ ನಾಶ ಆಗುತ್ತದೆ ಅಂಥೇಳಿ ಕೊನೆಯಲ್ಲಿ ಸೀತೆ ಕೊಟ್ಟಿರ್ತಕ್ಕಂತಹ ಆ ಚೂಡಾಮಣಿಯನ್ನು ರಾಮದೇವರಿಗೆ ಅರ್ಪಣೆ ಮಾಡಿದ್ದಾರೆ. ಇದಿಷ್ಟು ಸುಂದರಕಾಂಡದ ಕಥೆ. ಅಂದಮೇಲೆ ಇಲ್ಲಿ ಎಲ್ಲ ಆದ್ಯಂತದಲ್ಲಿ ಮಧ್ಯದಲ್ಲಿ ಸರ್ವತ್ರ ಹನುಮಂತ ದೇವರು ತಾನು ಮಾಡಿರುವ ಎಲ್ಲ ವ್ಯಾಪಾರಗಳಲ್ಲಿಯೂ ರಾಮದೇವರ ಚಿಂತನೆಯನ್ನು ಮಾಡಿದ್ದಾನೆ. ಆದ್ದರಿಂದ ಸುಂದರಕಾಂಡವೂ ಕೂಡ ರಾಮಾಯಣವೇ ಅಂತ ಉತ್ತರ ಕೊಟ್ಟು, ಬೇರೆ ಕಪಿಗಳಿಗಿಂತ ಈ ಹನುಮಂತ ದೇವರ ವರ್ಣನೆಗೋಸ್ಕರ ಪ್ರತ್ಯೇಕ ಕಾಂಡ ಯಾಕೆ ಮಾಡಿದ್ರಿ ಅನ್ನೋ ಎರಡನೇ ಪ್ರಶ್ನೆಗೆ, ಬೇರೆ ಕಪಿಗಳು ಹಾರಿದಾಗ ಇಷ್ಟು ದೂರ 100 ಯೋಜನ ದೂರದಲ್ಲಿ ಹಾರಲಿಲ್ಲ ಅವರೆಲ್ಲ. ಇದೊಂದು ಸ್ವಾರಸ್ಯ. ಅಲ್ಲಲ್ಲಲ್ಲ ಚಿಕ್ಕ 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 ದ್ವೀಪಗಳಿದ್ದಾವೆ. ಬೇರೆ ಸಮುದ್ರಗಳಿಗೆ ಹೋದಾಗ ಹತ್ತಿರದಲ್ಲೇ ಇದ್ದಾವೆ ದ್ವೀಪಗಳು. ಇಲ್ಲಿಯ ದ್ವೀಪ ಮಾತ್ರ, ಲಂಕಾದ್ವೀಪ ಮಾತ್ರ ದೂರದಲ್ಲಿರೋದು. ಆದ್ದರಿಂದ ಈ ಒಂದು ಮಹಿಮೆ ಮಧ್ಯದಲ್ಲಿ ಎಲ್ಲಿಯೂ ಕೂಡ ವಾಸ್ತವಿಕವಾಗಿ ಹನುಮಂತ ದೇವರಿಗಿಂತಲೂ ದೂರ ಹೋದವರು ಬೇರೆ ಕಪಿಗಳು. ಶ್ರೀ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ, ಹನುಮಂತ ದೇವರು ಹೋಗಿರೋದಕ್ಕಿಂತ ದೂರ ಹೋಗಿದ್ದಾರೆ ಬೇರೆ ಕಪಿಗಳು, ಸಮುದ್ರ ದಾಟಿಕೊಂಡು ಹೋಗಿದ್ದಾರೆ. ಆದರೆ ಅಲ್ಲಲ್ಲ ಚಿಕ್ಕ ಚಿಕ್ಕ ದ್ವೀಪಗಳಿದ್ವು, ಅವ್ರಿಗೆ ಹಾರಲಿಕ್ಕೆ, ಕುಣಿಲಿಕ್ಕೆ, ವಿಶ್ರಾಂತಿ ತಗೊಳ್ಳಿಕ್ಕೆ ಅವಕಾಶ ಇತ್ತು. ಆದರೆ
ಅವಕಾಶ ಇಲ್ಲದೆ ಇಲ್ಲೇ ಹಾರಿದವ ಅಲ್ಲಿ ಇಳಿಬೇಕು. ಅಲ್ಲಿ ತನಕ ಮಧ್ಯದಲ್ಲಿ ಎಲ್ಲಿಯೂ ಕೂಡ ಅವಕಾಶ ಇರಲಿಲ್ಲ. ಈ ಒಂದು ಮಹಿಮೆ ರಾಮದೇವರ ಅನುಗ್ರಹದಿಂದ ಹನುಮಂತ ದೇವರಿಗೆ ಬಂದಿದೆಯೇ ಹೊರತು ಬೇರೆಯವರಿಗೆ ಬಂದಿಲ್ಲ. ಆದ್ದರಿಂದ ಆ ಮಹಿಮೆ ವರ್ಣನೆ ಮಾಡಲಿಕ್ಕೆ ಹೊರಟಿದ್ದೇವೆ ಅಂತ ಸುಂದರಕಾಂಡದ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಪ್ರಾಣಮ್ಯ ಸಮ್ಯಕ್ ಪುರುಷಂ ಪುರಾಣಂ ಅವರ್ಧತೋಚ್ಚೈರ್ ಹನುಮಾನ್ ಮಹಾದ್ರೌ ಲಂಕಾಂ ದಿದಕ್ಷಿಣೆ ಧೂಮಕೇತು ಧೂಮೋಪಮಾಂ ತತ್ರ ಯಯೌ ಗನೋಘಃ. ಎಲ್ಲರೂ ಕೂಡ ಸಮುದ್ರವನ್ನು ನೋಡಿ ಕಪಿಗಳೆಲ್ಲರೂ ಕೂಡ ಹೆದರುಕೊಂಡು ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತಂದಾಗ ಹನುಮಂತ ದೇವರು ರಾಮ ಭಜನೆ ಮಾಡ್ತಾ ಕೂತ್ಕೊಳ್ರಿ, ರಾಮನಾಮವನ್ನು ಮಾಡ್ತಾ ಕೂತ್ಕೊಳ್ಳಿ ಅಂತ ಕೂತಿದ್ರು. ಅಂಥ ಸಂದರ್ಭದಲ್ಲಿ ಒಬ್ಬ ಕಪಿ ಬಂದು ಸೀತೆಯನ್ನು ಕರ್ಕೊಂಡು ಹೋಗಿರ್ತಕ್ಕಂಥ ವಿಚಾರ ರಾವಣ ಇತ್ಯಾದಿಗಳೆಲ್ಲವನ್ನೂ ಕೂಡ ಸಂಪಾತಿ ಎಂಬತಕ್ಕಂತಹ ಕಪಿ ಜಟಾಯುವಿನ ಅಣ್ಣ ತಮ್ಮ ಬಂದು ಈ ವಿಚಾರವನ್ನು ತಿಳಿಸೋಣ. ಆಗ ಯಾರು ಎಷ್ಟೆಷ್ಟು ದೂರ ಹಾರಬಹುದು ಅಂತ ವಿಚಾರ ಬಂತು. ಯಾರಿಗೂ ಆಗೋದಿಲ್ಲ ಅಂತಂದಾಗ ಬ್ರಹ್ಮಪುತ್ರ ಬ್ರಹ್ಮದೇವರ ಮಗನಾದಂತಹ ಜಾಂಬವಂತ ಬಂದು ಹನುಮಂತ ದೇವರ ಸ್ತೋತ್ರವನ್ನು ಮಾಡ್ತಾ, ಗರುಡನನ್ನೂ ಮೀರುವ ಸಾಮರ್ಥ್ಯ ನಿನಗಿದೆಯೇ ಹೊರತು ನಿನ್ನ ಮೀರುವ ಸಾಮರ್ಥ್ಯ ಯಾರಿಗೂ ಇಲ್ಲ. ಅದನ್ನು ನೀನೇ ಮಾಡಬೇಕು ಈ ಕೆಲಸವನ್ನು. ಅತ್ಯುತ್ತಮ ಯೋಜನ ಶತಂ ಮಮಾಯತಾ ಕಲಕ ಹಂಗೆ ಹನುಮಂತೇವರಂತ ಏನು ದೊಡ್ಡದಲ್ಲ. 100 ಯೋಜನ ಹಾರಿದರೂ ನನಗೇನು ಆಯಾಸ ಆಗೋದಿಲ್ಲ. ಅಷ್ಟೇ ಅಲ್ಲ, ಇವತ್ತು ನೀವು ಕೇಳ್ತಾ ಇದ್ದೀರಿ 100 ಯೋಜನೆ ಹಾರಬೇಕು ಅಂತಿಲ್ಲ. ನಾನು ಹೇಳ್ತೀನಿ, ಸಹಸ್ರವಾರಂ ಪರ್ಯಗ ಮೇರುಂ ಪ್ರಾಗ್ ಏಕಪಾತತಃ. ಒಮ್ಮೆ ಹಾರಿದರೆ ನಾನು ಮೇರು ಪರ್ವತವನ್ನು 1000 ಸಲ ತಿರುಗಿಸಿ ಬರ್ತೀನಿ, ಪ್ರದಕ್ಷಿಣೆ ಹಾಕ್ಕೊಂಡು ಬರ್ತೀನಿ. ನಾನು ಅಷ್ಟು ಸಾಮರ್ಥ್ಯ ನನಗಿದೆ. ರಾಘವನ ಪ್ರಸಾದ ಮತ್ತು ನಮ್ಮ ಮುಖ್ಯ ಪ್ರಾಣದೇವರ ಪ್ರಸಾದ ನನಗಿದೆ. ನೀವೇನು ಇವತ್ತಿಗೆ ಇಲ್ಲೇ ಕೂತಿರ್ರಿ, ನಾ ಕೃತಕಾರ್ಯನಾಗಿ ವಾಪಸ್ ಬರ್ತೀನಿ ಅಂತ ಹಿಂಗೆ ಪ್ರಕಾರ ಕೇಳಿದಾಗ ಎಲ್ಲರೂ ಕೂಡ ಹನುಮಂತರಿಗೆ ಷೋಡಶೋಪಚಾರ ಪೂಜೆ ನೋಡಿ ವಿಜಯಮಾಲೆಯನ್ನು ಹಾಕಿ ಕಳಿಸಿಕೊಡ್ತಾ ಇದ್ದಾರೆ. ಹಂಗೆ ಹೊರಟಂತಹ ಹನುಮಂತ ದೇವರು ಸಮ್ಯಕ್ ಪ್ರಣಮ್ಯ ಪುರುಷಂ ಪುರಾಣಂ ಅವರ್ಧತೋಚ್ಚೆ ರೋಮಾನ್ ಪರ್ವತದ ಮೇಲೆ ನಿಂತುಕೊಂಡು ಪುರಾಣ ಪುರುಷೋತ್ತಮನಾದಂತಹ ರಾಮದೇವರ ಸ್ತೋತ್ರವನ್ನು ಮಾಡ್ತಾ ಹೆಂಗೆ ನಿಂತಿದ್ದಾನೆ ಅಂತಂದರೆ, ಅವರ್ಧತ ಉಚ್ಚೈಹಿ, ಪರ್ವತದ ಮೇಲೆ ಮತ್ತೊಂದು ಪರ್ವತ ಇಟ್ಟಂಗೆ ಬೆಳೆದು ನಿಂತಿದ್ದಾನೆ ಹನುಮಂತ ದೇವರು. ಆ ಕಣ್ಣಿನಿಂದ ಸುಮ್ಮನೆ ನೋಡ್ತಾ ಇದ್ದಾನೆ. ಲಂಕಾಪಟ್ಟಣ ಎತ್ತರದಲ್ಲಿ ನಿಂತಿದ್ದಾನೆ. ಲಂಕಾಪಟ್ಟಣ ದೂರಕ್ಕೆ ಕಾಣಿಸ್ತಾ ಇದೆ. ಏನದು ಲಂಕಾಪಟ್ಟಣ ಸುಟ್ಟೋಗ್ತಿತ್ತೇನೋ ಅಷ್ಟು ಭಯಂಕರವಾದ ಕೋಪವನ್ನು ತೋರಿಸ್ತಾ ಆ ದೃಷ್ಟಿಯನ್ನು ಹಾಕ್ತಾ ಇದ್ದಾನೆ. ಹೀಗೆ ಎದ್ದು ನಿಂತು ರಾಮದೇವರ ಸ್ತೋತ್ರವನ್ನು ಮಾಡ್ತಾ ಹೊರಡ್ತಾ ಇದ್ದಾನೆ. ಲಾಂಗುಲ ಮಾವಿದ್ಯ ಸರೋಮಹರ್ಷಂ ವಿಕುಂಚಕರ್ಣಾವಲೋಕ್ಯ ಲಂಕಾಂ ಗಿರಾವಷ್ಟಭ್ಯ ಕರಾವತಾಂಗ್ರಿ ಸೌತ್ಪತಶನ್ನಿವ ವೀರರಾಜರಾ ವೀರಃ. ಬಾಲವನ್ನು ಮೇಲಕ್ಕೆ ಎತ್ತಿ ನಿಲ್ಲಿಸಿಬಿಟ್ಟಿದ್ದಾನೆ. ನಿಗರು ನಿಂತಿದೆ. ಅದು ಮೈಯೆಲ್ಲ ರೋಮ ಹರ್ಷ ಆಗ್ತಾ ಇದೆ. ಕೂದಲೆಲ್ಲ ಅದು ನಿವರಿ ನಿಂತಿದ್ದಾವೆ. ಹಿಂಗಿ ಪ್ರಕಾರಕವಾಗಿ ಕೈಗಳನ್ನು ಕಾಲುಗಳನ್ನು ಚಾಚಿಕೊಂಡು ಉದ್ದುದ್ದಕ್ಕೆ ಚಾಚಿಕೊಂಡು ಹನುಮಂತ ಎದುರು ಗದೆಯನ್ನು ಹಿಡ್ಕೊಂಡು ಹೊರಡ್ತಾ ಇದ್ದಾನೆ. ಪ್ರಾಣಾನ್ ಸಮಾಯಮ್ಯ ಸಮರ್ಜುಕಾಯ ಧ್ಯಾಯನ್ನ ಸ ಯೋಗೀವ ರಘುಪ್ರವೀರಂ ವ್ಯತೀಕಸದ್ವ್ಯಕ್ತ ಮಥಾತ್ಮತೇಜ ಪಣಾತಹಸ್ತ್ರಂ ಪರಿಣಾಮ ವಿವೇಕ. ಹೆಂಗೆ ಅಂದರೆ ಪ್ರಾಣಾಯಾಮವನ್ನು ಉಸಿರು ಬಿಗಿ ಹಿಡಿದು ಹಾರಬೇಕಲ್ಲ, ಆ ಪ್ರಾಣಾಯಾಮ ಮಾಡಿ ಆತ ಹಾರ್ತಾ ಇದ್ದರೆ ಯೋಗಿಗಳು ಧ್ಯಾನ ಮಾಡುವ ಸಂದರ್ಭದಲ್ಲಿ ಏನು ಪ್ರಾಣಾಯಾಮ ಮಾಡಿಕೊಂಡು ಕೂತಿರ್ತಾರೆ, ಪ್ರಾಣಾಯಾಮ ಪರಾಯಣರಾಗಿ
ಹಾಗೆ ಕಾಣುತ್ತಾ ಇದ್ದಾನೆ, ಯೋಗಿಯಂತೆ ಕಾಣುತ್ತಾ ಇದ್ದಾನೆ ನಮ್ಮ ಹನುಮಂತ ದೇವರು. ಆತ್ಮ ತೇಜಸ್ಸನ್ನು ಜಗತ್ತಿಗೆ ತೋರಿಸ್ತಾ ಹೇಳ್ತಾ ಇದ್ದೇನೆ. ಸ್ಯಾನಃ ಪುನರ್ದರ್ಶನ ಇತ್ಯುದೀರ ಸಗದ್ಗದಂ ಸನ್ನ ಗಿರಃ ಕಪೀಂದ್ರಾನ್ ಆಹ್ಲಾದೇನ ಸ್ಮ ಸಮೇ ಗೋಚಂ ಸುಮೇರು ಸಂಕಾಚ ತನು. ಏನಪ್ಪ, ಎಲ್ಲ ಕಪ್ಪಿಗಳು ಇಲ್ಲಿ ಕೂತಿದ್ದಾರೆ ಬೆಟ್ಟದ ಕೆಳಗೆ. ಹನುಮಂತರು ಬೆಟ್ಟದ ಮೇಲೆ ಎತ್ತರಕ್ಕೆ ನಿಂತು ಬಿಟ್ಟಿದ್ದಾನೆ, ಕಾಣಿಸ್ತಾ ಇಲ್ಲ. ಎಷ್ಟು ತಲೆ ಎತ್ತಿದ್ರು ಕಾಣ್ತಾ ಇಲ್ಲ. ಎಲ್ಲರಿಗೂ ಅಂಜಿಕೆ ಬೇರೆ ಆಗ್ತಾ ಇದೆ. ಲಂಕಾಪಟ್ಟಣಕ್ಕೆ ಹೋಗ್ತಾ ಇದ್ದಾನೆ, ಅದು 100 ಯೋಜನೆ ದೂರ ಸಮುದ್ರ ಇರೋದು. ಮಧ್ಯದಲ್ಲಿ ಎಲ್ಲಿ ಬಿದ್ದು ಹೋಗ್ತಾನೋ ಏನಾಗ್ತಾನೋ ಗೊತ್ತಿಲ್ಲ. ಪುನರ್ದರ್ಶನ ಪ್ರಾಪ್ತಿ ಆಗ್ತದ ಅಂತ ಗದ್ಗದರಾಗಿ ಅಳ್ತಾ ಕೇಳ್ತಾ ಮತ್ತೆ ವಾಪಸ್ ಬರ್ತೀನಪ್ಪ ಮಾರಾಯ, ಬಂದು ನಮಗೆ ದರ್ಶನ ಕೊಡ್ತೀಯ ನೀನು ಅಂತ ಕೇಳ್ಕೊತಾ ಇದ್ದಾರೆ. ಆಗ ಯಾವ ಅಂಜಿಕೆಯೂ ಇಲ್ಲದ ಹನುಮಂತ ದೇವರು ಮಾತಾಡ್ತಾ ಇದ್ದಾನೆ. ರಾಮಸ್ಯ ಭೂಮ್ನ ಶರವತ್ತರೇಯಂ ಪ್ರೇಕ್ಷೆಯ ಸೀತಾಮಧುನೈವ ನೋಚೇತ್ ಲಂಕಾಮಹಂ ಪದ್ಮವದಾನೇಯಂ ಬದ್ವಾದ ಶಾಸ್ತ್ರಂ ಪತವದ್ಧರೇಯಂ. ಯಾಕೆ ಯೋಚನೆ ಮಾಡ್ತೀರಿ ನನ್ನ ಸಾಮರ್ಥ್ಯದ ಬಗ್ಗೆ? ರಾಮಸ್ಯ ಭೂಮ್ನಃ ಅನಂತಗುಣ ಪರಿಪೂರ್ಣನಾದಂಥ ರಾಮದೇವರ ಪರಮಾನುಗ್ರಹ ನನಗಿದೆ ಅಲ್ಲ. ಅವನ ಬಾಣದಂತೆ ನಾನು ಹೋಗ್ತೀನಿ, ಅಲ್ಲಿ ಹೋಗಿ ಸೀತೆಯನ್ನು ಕಾಣ್ತೀನಿ, ಕಂಡು ಮಾತಾಡಿಸ್ಕೊಂಡು ಬರ್ತೀನಿ. ಒಂದು ವೇಳೆ ಅಲ್ಲಿ ನನಗೆ ಸೀತೆ ಸಿಗಲಿಲ್ಲ ಅಂತಾದರೆ, ಒಂದು ವೇಳೆ ಎಲ್ಲೋ ಇಟ್ಟಿರ್ಬೋದು, ಇನ್ನೆಲ್ಲೋ ಬಚ್ಚಿಟ್ಟಿರ್ಬೋದು, ಗೊತ್ತಿಲ್ಲದಲ್ಲಿ ಇಟ್ಟಿರ್ಬೋದು. ಲಂಕಾಪಟ್ಟಣದಲ್ಲಿ ಇದ್ದಾಳೆ ಅಷ್ಟು ಗೊತ್ತು. ಲಂಕಾಪಟ್ಟಣದಲ್ಲಿ ಎಲ್ಲಿ ಹುಡ್ಕೋಣ ಗೊತ್ತಾಗದೆ ಇದ್ದರೆ, ಒಂದು ವೇಳೆ ಆ ಲಂಕೆಯಲ್ಲಿರುವ ಸೀತೆ ನನಗೆ ಕಾಣಲಿಲ್ಲ ಅಂತಾದರೆ, ಈ ಲಂಕಾಪಟ್ಟಣದ ಒಡೆಯ ಲಂಕೇಶ ಇದ್ದಾನಲ್ಲ, ಯಾರವನು ರಾವಣ, ಅವರನ್ನು ಕಟ್ಟಾಕಿ ಅವನ ಸಮೇತ ಇಡೀ ಲಂಕಾಪಟ್ಟಣವನ್ನೇ ತಂದು ಕಿಷ್ಕಿಂಧ ಪಟ್ಟಣದಲ್ಲಿ ಇಟ್ಟುಬಿಡ್ತೀನಿ. ಹುಡುಕ್ಲಿ ರಾಮದೇವರು, ಗೊತ್ತಾಗ್ತದೆ. ಅಷ್ಟು ಸಾಮರ್ಥ್ಯ ನನಗಿದೆ. ಸೀತೆಯನ್ನು ಹುಡ್ಕೋದೇನು ಆಶ್ಚರ್ಯ ಅಲ್ಲ. ಅಥವಾ ಸಿಂಧೂನ್ ಅತಾಂಧೂನ್ ಶೋಚಯೇಯಂ ಗಿರೀನ್ ಗುರೂನ್ ಕಂದುಕವತ್ ಕ್ಷಿಪೇಯಂ ಸುರಾಸುರಾನ ಪಜವಜ್ಜಯೇಯಂ ತಥಾಪಿ ದೇವಿಂ ಧ್ರುವಮಾನಯೇಯಂ. ನೀವೆಲ್ಲ ಬರಬೇಕಾ? ನೀವೆಲ್ಲ ಲಂಕಾಪಟ್ಟಣಕ್ಕೆ ಬರಬೇಕಾ? ಬೇಕಾದ್ರೆ ಹೇಳ್ರಿ. ಸಿಂಧೂನ್ ಅಂಧೂನಿವ ಶೋಷಯೇಯಂ, ಇಡೀ ಸಿಂಧುವನ್ನು, ಈ ಸಮುದ್ರವನ್ನು, ಅಂಧು ಅಂತಂದರೆ ಬಾವಿ, ನೀರು ಒಣಗೋಗಿರ್ತಕ್ಕಂಥ ಬಾವಿ ಅಲ್ಲ, ನೀರಿಲ್ಲದೆ ಒಣಗೋಗಿರ್ತಕ್ಕಂಥ ಪಾಳು ಬಾವಿ ಅಂತ, ಪಾಳು ಬಾವಿ ಇದ್ದಂಗೆ ಹಾಗೆ ಸಮುದ್ರವನ್ನು ಒಣಗಿಸಿಬಿಡ್ತೀನಿ ಬೇಕಾದರೆ. ಸುತ್ತಮುತ್ತ ಪರ್ವತಗಳಿದ್ದರೆ ಕಂದು ಕವತ್ಕ್ಷಿತೇಯಂ, ಚೆಂಡಾಟದಲ್ಲಿ ಮಕ್ಕಳು ಚೆಂಡಾಟ ಆಡುವಾಗ ಎಸೆತಲ್ಲ ಹಾಗೆ ದೊಡ್ಡ ದೊಡ್ಡ ಪರ್ವತಗಳನ್ನು ಕಿತ್ತು ಎಸೆದು ಹಾಕ್ತೀನಿ. ಅಜೇಯರಾದಂಥ ಸುರಾಸುರರ ಯಾರೇ ಬಂದರೂ ಕೊಂದು ಹಾಕ್ತೀನಿ ಅವ್ರನ್ನ. ಸೀತಾದೇವಿನ ಕರ್ಕೊಂಡು ಬರ್ತಕ್ಕಂಥ ಜವಾಬ್ದಾರಿ ನಂದು, ನಾ ಕರ್ಕೊಂಡು ಬಂದೇ ಬರ್ತೀನಿ. ಸಮೀರವತ್ ಸರ್ವ ಜಗದ್ವಲಯಂ ಪಶ್ಯೇಯಮಾರ್ಯಂ ಪುನರಾಯೇಯಂ ಸತ್ಯಂ ಶಕಾಯ ಪುನರೇವ ಸತ್ಯಂ ರಾಮೈಕದಾಸೋಸ್ಮಿ ಪಾವಮಾನಿಹಿ. ಹೆದರ್ಕೊಳ್ಬೇಡ್ರಿ, ರಾಮೈಕದಾಸ ನಾನು, ರಾಮನ ಮುಖ್ಯ ದಾಸ, ರಾಮನ ಪರಮಾನುಗ್ರಹ ನನಗಿದೆ, ಪವಮಾನನ ಸೂನು ನಾನು. ಅಂದಮೇಲೆ ಗಾಳಿಯಂತೆ ಸರ್ವತ್ರ ಹಾರಾಡಬಲ್ಲೆ ನಾನು, ಸೀತೆಯನ್ನು ಕಾಣಬಲ್ಲೆ. ಇದು ಸತ್ಯ. ಪುನರೇವ ಸತ್ಯಂ ಪುನರೇವ ಸತ್ಯಂ. ಒಂದು ಸತ್ಯ ಅಲ್ಲ, ಅನೇಕ ಸಲ ಹೇಳ್ತೀನಿ, ಮತ್ತೆ ಮತ್ತೆ ಹೇಳ್ತೀನಿ, ಇದು ಸತ್ಯ ಸತ್ಯ ಸತ್ಯ. ನಾ ಮತ್ತೆ ವಾಪಸ್ ಬರ್ತೀನಿ, ನಿಮಗೆಲ್ಲ ದರ್ಶನ ಕೊಡ್ತೀನಿ. ಅಂದಮೇಲೆ ಇಷ್ಟು ಧೈರ್ಯವನ್ನು ತಾನು ತುಂಬಿ ಹೋಗುತ್ತಾ ಇದ್ದಾನೆ ಹನುಮಂತ ದೇವರು. ಇತ್ತಂ ಸಗಾಂ ಕಾಮದುಗಾಂ ಪ್ರದಾಯ ಸ್ವಬಂಧುತಾಯ ಸುಖಜೀವನಾಯ ನಿಷ್ಪೀಡ್ಯ ಮಾಹೇಂದ್ರಮಿವಂ ಪದಾಭ್ಯಂ ವಿನಿಷ್ಪಸನ್ ಅಂಬರ ಮಾಲಲಂಬೆ. ಹಿಂಗಿಷ್ಟ ಅವರಿಗೆ ಧೈರ್ಯವನ್ನು ಹೇಳಿ ಸಮಾಧಾನವನ್ನು ಮಾಡಿ ಸುಖವಾಗಿರ್ರಿ, ಆಲೋಚನೆ ಮಾಡಿಬಿಡ್ರಿ, ದುಃಖ ಪಡಬೇಡ್ರಿ, ರಾಮಸ್ಮರಣೆ ಮಾಡಿರಿ. ರಾಮ ಅಂದ್ರೇನು? ರಾಮ ಶಬ್ದಾರ್ಥ ಏನು?
ರಮಂತೆ ಯೋಗಿನಃ ಅಸ್ಮಿನ್ನಿತ್ಯ ರಾಮ ಅಲ್ಲ. ಎಲ್ಲ ಯೋಗಿಗಳಿಗೆ, ಭಗವಂತನ ಧ್ಯಾನ ಮಾಡುವವರಿಗೆ ಯಾವ ರೂಪವನ್ನು ಧ್ಯಾನ ಮಾಡಿದ್ರೆ ಆನಂದ ಆಗುತ್ತದೆ ಅದು ರಾಮ ಅಲ್ವಾ. ಮಾಡ್ರಿ, ರಾಮ ಮಂತ್ರ ಜಪ ಮಾಡಿರಿ, ಆನಂದ ಆಗ್ತದೆ, ದುಃಖ ಪಡಬೇಡ್ರಿ, ನಾ ವಾಪಸ್ ಬರ್ತೀನಿ ಹೇಳಿ. ಮಹೇಂದ್ರ ಪರ್ವತವನ್ನು ಒಮ್ಮೆ ತನ್ನ ಕಾಲಿನಿಂದ ಅಪ್ಪಳಿಸಿ ಕುಪ್ಪಳಿಸಿ ಮೇಲೆ ಎಳ್ತಾ ಇದ್ದಾನೆ ಆಕಾಶಕ್ಕೆ. ಅವನು ಅಪ್ಪಳಿಸಿದಾಗ, ಪರ್ವತವನ್ನು ಅಪ್ಪಳಿಸಿ ಕುಪ್ಪಳಿಸಿದಾಗ ಆಗಿದ ಒಂದು ಮಹತ್ವ ಏನಾಯಿತು? ತತ್ಪೀಡಿತೋ ದ್ರಿರ್ಭುವಿಮಂಕ್ಷಮಗ್ನ ಮಹಾಭಾರಾಕ್ರಾಂತ ಇವೋಪ್ಲವೋಪ್ಸು ಅಸುಸ್ರವಂಸ್ತತ್ರ ತು ಧಾತುಧಾರಾಂ ವಿದಾರಿತೆ ದೇವ ಇವಾಸ್ತ್ರಧಾರಾ. ಅಪ್ಪಳಿಸಿದರೆ ಆ ಸಮುದ್ರ ತೀರದಲ್ಲಿರುವ ಆ ಪರ್ವತ, ಮಹೇಂದ್ರ ಪರ್ವತನ ಅಪ್ಪಳಿಸ್ತಾ ಇದ್ದಾನೆ ಹನುಮಂತೇವರು ಹಾರಲಿಕ್ಕೆ ಅಂಥೇಳಿ. ಅಲ್ಲ, ಸಾಮಾನ್ಯವಾಗಿ ಯಾರೇ ಆಗಲಿ ಕೆಳಗಿದವ್ರ ಮೇಲೆ ಹಾರಬೇಕಾದ್ರೆ ಒಂದು ಸತಿ ಅಪ್ಪಳಿಸಿ ಮೇಲೆ ಹಾರುತ್ತಾರೆ. ಹಂಗೆ ಕುಕ್ಕಿದ್ದಕ್ಕೆ ಪರ್ವತ ಸ್ವಲ್ಪ ಕೆಳಗೆ ಹೋಗಿ ಮೇಲೆ ಬಂತು ಅಷ್ಟಿದೆ. ಹಂಗೆ ಹೆಂಗದದು ಮಹಾಭಾರಕ್ರಾಂತ ಇವೋಪ್ಲವೋಪ್ಸ್. ದೊಡ್ಡ ಸಮುದ್ರದೊಳಗೆ ಒಂದು ನದಿಯಲ್ಲಿ ದೋಣಿಯನ್ನು ಹಾಕ್ಕೊಂಡು ಆ ದೋಣಿಯಲ್ಲಿ ಬಹಳ ಭಾರ ಆಗಿಬಿಟ್ರೆ ಏನಾಗ್ತದೆ? ದೋಣಿ ಆ ಭಾರ ಸಮೇತವಾಗಿ ಹೆಂಗೆ ಮುಳುಗಿ ಹೋಗುತ್ತದೋ ಹಾಗೆ ಬಹುಶಃ ಈ ಹನುಮಂತನ ಭಾರ ತಡಿಲಾರದೆ ಪರ್ವತವೇ ಸಮುದ್ರದ ಮುಳುಗಿ ಹೇಳ್ತಾ ಇದ್ದೇನೋ ಅನ್ನೋ ಹಂಗೆ ಕಾಣುತ್ತಾ ಇದೆ. ಆದರೆ ಆ ಮಹೇಂದ್ರ ಪರ್ವತ ಕೆಳಗೆ ಹೋಗಿ ಮೇಲೆ ಬರಲಿಕ್ಕೆ ಕಾರಣ ಏನು ಅನ್ನೋದನ್ನು ವಾದಿರಾಜರು ಸ್ಪಷ್ಟಪಡಿಸ್ತಾರೆ. ಸೀತಾಂ ಆತ್ಮಸತಾಂ ಕಲೈರಪಹೃತಾಂ ಆನೇಶತ ಸ್ವಾಂಪುರೀಂ. ಸೀತೆ ಭೂಮಿಯ ಮಗಳು ಅಲ್ಲ, ಭೂದೇವಿಯ ಮಗಳು ಸೀತೆ. ಸೀತೆಯನ್ನು ರಾಮದೇವರು ಮದುವೆ ಮಾಡಿಕೊಂಡಾಗ ಭೂದೇವಿಗೆ ಬಹಳ ಆನಂದ ಆಗಿತ್ತು. ಈಗ ಅದೇ ಸೀತೆಯನ್ನು ರಾವಣ ಕದ್ಕೊಂಡು ಹೋಗಿದ್ದಾನೆ. ಅಂದರೆ ಗಂಡನ ವಿಯೋಗ ಆಗಿದೆ, ತನ್ನ ಮಗಳಿಗೆ ಗಂಡನ ವಿಯೋಗ ಆಗಿದೆ ಅಂತ ಅವಳು ಬಹಳ ದುಃಖಪಟ್ಟಂತಹ ಭೂದೇವಿ ಏನಿದ್ದಾಳೆ ಅಳತಾ ಇದ್ದಾಳೆ. ಅವಳಿಗೆ ಸಮಾಧಾನ ಮಾಡೋರು ಯಾರೂ ಇಲ್ಲ. ಅದಕ್ಕೆ ಈಗ ಹನುಮಂತ ದೇವರು ಮಹೇಂದ್ರ ಪರ್ವತವನ್ನು ಕಳಿಸಿದ. ಭೂಲೋಕದಲ್ಲಿ ಪಾತಾಳದಲ್ಲಿ ಭೂದೇವಿ ಅಳತಾ ಕೂತಿದ್ದಾಳೆ. ಅಲ್ಲಿಗೆ ಹೋಗಿ ಹನುಮಂತ ಸಮುದ್ರಕ್ಕೆ ಹಾರ್ತಾ ಇದ್ದಾನೆ, ಲಂಕಾಪಟ್ಟಣಕ್ಕೆ ಹೋಗುತ್ತಾನೆ. ಸೀತೆಯನ್ನು ನೋಡ್ಕೊಂಬಂದು ರಾಮದೇವನ ಕರ್ಕೊಂಡು ಬಂದು ರಾವಣನ ಸಂಹಾರ ಮಾಡಿ ಸೀತೆಯನ್ನು ಕರ್ಕೊಂಡು ಹೋಗ್ತಾನೆ. ನೀನು ಅಳಬೇಡ ಅಂತ ಹೇಳು ಅಂತ ಹೇಳಲಿಕ್ಕೆ ಮಹೇಂದ್ರ ಪರ್ವತವನ್ನು ಕಳಿಸಿದ. ಅದಕ್ಕೆ ಅವ ಹೋಗಿ ಮೇಲೆ ಬಂದ. ಒಬ್ಬ ಹನುಮಂತನ ದೂತ ಯಾರೋ ಮಹೇಂದ್ರ ಪರ್ವತ. ಹೀಗೆ ಪ್ರಕಾರಕವಾಗಿ ಆ ಥರ ಹೇಳಿ ಅವನು ಆ ಥರ ಹೋಗಿ ಬಂದಿದ್ದಾನೆ. ಪತತ್ಯಮುಷ್ಮನ್ ಪರಿರೋಢ್ಯಮಾನಾತ್ ಶೈಲಾಚ್ಛಿಲಾ ಜಾಲ ಮದಪ್ಪಪಾತ ವಿದ್ಯಾಧಾರಾಣ ತತ್ವಪಥ ಸುಂದರೀಕರಣಂ ಕುಲಮುತ್ಪಪಾತ. ಈ ಹನುಮಂತದೇವರು ಆ ಪರ್ವತನ ಅಪ್ಪಿಳಿಸಿದಾಗ ಪರ್ವತ ಕೆಳಗೆ ಹೋಯ್ತಲ್ಲ. ಆ ಹೋದ ರಭಸದಲ್ಲಿ ಆ ಪರ್ವತದ ಮೇಲಿರ್ತಕ್ಕಂಥ ಅನೇಕ ಬಂಡೆಗಲ್ಲುಗಳು ಪುಡುಪುಡಿಯಾಗಿ ಕೆಳಗೆ ಬಿದ್ದು ಹೋದು ನೆಲದ ಮೇಲೆ. ಪರ್ವತ ಕೆಳಗೆ ಹೋಯಿತು. ಮಿಕ್ಕ ಅಕ್ಕಪಕ್ಕದಲ್ಲಿದ್ದಂಥ ಸಣ್ಣ ಸಣ್ಣ ತುದಿಯಲ್ಲಿ ನಿಂತಿರ್ತವೆ ಕೆಲವು ಬಂಡೆಗಳು ಪರ್ವತದಲ್ಲಿ ಅಲ್ಲ. ಎಲ್ಲ ಏನು ಜೋಡಿಸಿ ನಮ್ಮ ಬಿಲ್ಡಿಂಗ್ ಕಟ್ಟಂಗೇನು ಕಟ್ಟಿರಲ್ಲ ಪರ್ವತಗಳಲ್ಲಿ ಕಲ್ಲುಗಳು ಎಲ್ಲೆಲ್ಲ ಚಂದಲ್ಲಿ ಇರ್ತವೆ. ಅಂಥ ಆ ಕಡೆ ಈ ಕಡೆ ಇದ್ದಂಥ ದೊಡ್ಡ ದೊಡ್ಡ ಬಂಡೆಗಲ್ಲುಗಳೆಲ್ಲ ಇಂದು ಅದೆಲ್ಲ ಕೆಳಗೆ ಬೀಳ್ತಾ ಇದ್ದಾವೆ. ಆ ಹನುಮಂತ ಹಂಗೆ ಮಾಡಿ ಅದಕ್ಕೆ ಇದ್ದಾಗ ಇವನು ಹಾರ್ತಾ ಇದ್ದಾನೆ. ಅದು ವೇಗ ಎಷ್ಟಿದೆ ಅಂತಂದರೆ ಅದೇ ಸಂದರ್ಭದಲ್ಲಿ ಆಕಾಶ ಮಂಡಲದಲ್ಲಿ ಅನೇಕ ವಿದ್ಯಾಧರರು, ದೇವತಾ ಪುರುಷರು, ಸ್ತ್ರೀಯರೆಲ್ಲರೂ ಕೂಡ ವಿಮಾನದಲ್ಲಿ ಹಾರ್ತಾ ಇದ್ದರೆ ಇವನ ಮುಖ್ಯ ಪ್ರಾಣದೇವರು ವಾಯುದೇವರ ಮಗ ಇವನು ಅವಲ್ಲ. ಇವನು ಹಾರಿದ್ರೆ ಆ ಹುಟ್ಟಿದಂಥ ಗಾಳಿಯಿಂದಾಗ ಆ ವಿಮಾನಗಳೆಲ್ಲ ಕೆಳಗೆ ಬೀಳ್ತಾ ಇದ್ದಾವೆ ಇವನು ವೇಗಕ್ಕೆ. ರಾಮಪ್ರಿಯಾಂ ರಾಮಚರೋ ದಿದೃಕ್ಷೋ ನನ್ವೇಕಪಾತೇನ ತತಾಲ ಸಿಂಧಂ ತಂ ವಿಸ್ಮಯಂ ವಕ್ತುಮೇವ ತ್ರಿಲೋಕ್ಯಂ ತತ್ರ ಸಿಂಹನಾದ. ಸಿಂಹಗಳೆಲ್ಲವೂ ಈ ಪರ್ವತದಲ್ಲಿದ್ದಂಥ ಸಿಂಹಗಳು, ಆನೆಗಳಿದ್ದಾವಲ್ಲ, ಗರ್ಜನೆ ಹೆದರ್ಕೊಂಡು ಗರ್ಜನೆ ಮಾಡ್ತಾ ಇದ್ದಾವೆ. ಏನಾಯ್ತು ಅಂತ.
ಹಂಗಲ್ಲ ಅದು ಅಭಿಪ್ರಾಯ. ಎಲ್ಲ ಇಡೀ ಲೋಕಕ್ಕೆ, 3 ಲೋಕಕ್ಕೆ ತಿಳಿಸ್ತಾ ಇದ್ದಾವೆ ಸಿಂಹಗಳು. ಏನಂತ? ರಾಮಪ್ರಿಯ ರಾಮಪ್ರಿಯೋ ದೃಕ್ಷನ್ ನನ್ವೇಕಪಾತೇನ ತತಾರ ಸಿಂಧು. ರಾಮನ ಪ್ರಿಯೆ ಯಾರೋ ಪ್ರೇಯಸಿ ಸೀತಾದೇವಿ ಏನಿದ್ದಾಳೆ, ಅವಳನ್ನು ನೋಡಲಿಕ್ಕೆ ರಾಮನ ಅನುಚರ, ರಾಮನ ಭಂಟ ಹನುಮಂತ ಹಾರ್ತಾ ಇದ್ದಾನೆ. ಒಂದೇ ಹಾರಿಗೆ ಸಮುದ್ರವನ್ನು ದಾಟಿಕೊಂಡು ಬರ್ತಾನೆ, ಸೀತೆಯನ್ನು ನೋಡಿ ಬರ್ತಾನೆ. ನೋಡ್ಲಿಕ್ಕೆ ಬನ್ನಿರಿ ನೀವೆಲ್ಲ ಅಂತ ಇಡೀ 3 ಲೋಕದಲ್ಲಿರತಕ್ಕಂಥ ಎಲ್ಲರನ್ನು ಕರೀಲಿಕ್ಕೆ ಸಿಂಹಗಳು ಗರ್ಜನೆಯನ್ನು ಮಾಡ್ತಾ ಕರೀತಾ ಇದ್ದಾವೆ. ನೋಡ್ರಿ ಬನ್ನಿರಿ ಬನ್ನಿರಿ ಅಂತ. ದೇವೋಪದೇವರ್ಷಿ ಗಣ ಗಣ್ಯ ವಧೂಯಿತ ವಿಸ್ಮಯನಃ ಕಮಾಪ ವಿಕಾಸಿಭಿಶ್ಚಾರು ಪ್ರಸೂನೈ ಅಪೂಜಯಿಸ್ತಂ ನಯನಾಂಬುಜೈಶ್ಚ. ಹೀಗೆ ಅಮೋಘವಾಗಿ ಹಾರತಾ ಇರುವ ಈ ಹನುಮಂತನನ್ನು, ಈ ಸಿಂಹದ ಗರ್ಜನೆಯನ್ನು ಕೇಳಿಸಿದಂತಹ ದೇವೋಪದೇವತೆಗಳು, ಉಪದೇವತೆಗಳು ತಮ್ಮ ತಮ್ಮ ಹೆಂಡತಿಯರ ಸಮೇತವಾಗಿ ವಿಮಾನಗಳಲ್ಲಿ ಹಾರಿಕೊಂಡು ಪುಷ್ಪಗಳನ್ನು, ಸುರತರುವನ್ನು ತಂದು, ಸುರತರುವಿನ ಪುಷ್ಪಗಳನ್ನು ತಂದು ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರೆ ಹನುಮಂತ ದೇವರಿಗೆ. ಕೂತೂಹಲಾತ್ವಾಯತಲೋಚನಾಸು ಸರ್ವಾಸು ತ್ವಾಯತಲೋಚನಾಸು ವದತು ಸರ್ವೇಶಪಿ ಸಾಧು ಸಾಧು ತಿಚ್ಚೇರು ಮುನಿಂದಾನ್ ಮುದಿತೋ ವೋಚನ್. ಏನು ಈ ತರಹ ಒಂದು ಮಹಿಮೆಯನ್ನು ಸಾಮಾನ್ಯ ಜನರು ಕಲ್ಪನೆ ಮಾಡಿಕೊಳ್ಳಿಕ್ಕೂ ಸಾಧ್ಯವಿಲ್ಲ. ಏನೋ ಒಂದು ಸ್ವಲ್ಪ ಹಾರಬೋದು, ಹಾಗೆ ಹಿಂಗೆ ಹಾರಬೋದು, ಇನ್ನೊಂದು ಮತ್ತೊಂದು. ಸ್ವಲ್ಪ ಇವನು ಹಾರಾಡಿದ್ರೆ ಕಪಿಚೇಷ್ಟೆ ಅಂತ ಅಂತಾರೆ ಅಲ್ಲ, ಅಷ್ಟೇ, ಜಾಸ್ತಿ ಆಗೋದಿಲ್ಲ ಅಂಥದ್ದು. ಏನು ಹಿಂಗೆ ಹಾರ್ತಾ ಇದ್ದಾನೆ, ಏನಿದು, ಏನಿರ್ಬಹುದಿದು, ಇಷ್ಟ ಆಗಲಿಕ್ಕೆ ಏನು ಕಾರಣ ಇದು? ಗಣೇನ ಸಂಧಾಯ ಗುಣಾರ್ಣವೇನ ರಾಮೇಣ ಮುಕ್ತೋ ರಣಪಂಡಿತೇನ ಸ್ವಪಗ್ದಕ್ಷಕ್ ಸಫಲೋ ಹನುಮಾನ್ ಶರೋಪಮೋಹ ಸರತೆ ನಿಹಂತ. ಇದು ಸಾಮಾನ್ಯ ಅಲ್ಲ. ಸಾಮಾನ್ಯ ಒಬ್ಬ ಕಪಿಯೋ ಒಬ್ಬ ಮನುಷ್ಯನೋ ಆಗಿದ್ದಿದ್ರೆ ಇಷ್ಟಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಗುಣಾರ್ಣವನಾದಂತಹ ರಾಮದೇವರು ರಣಪಂಡಿತ, ರಣರಂಗದಲ್ಲಿ ದೊಡ್ಡ ವಿದ್ವಾಂಸ, ಯಾರ್ಯಾರ ಜೊತೆ ಹೆಂಗೆ ಯುದ್ಧ ಆಡಬೇಕು ಅನ್ನೋದು ಗೊತ್ತಿರುವ ವಿದ್ವಾಂಸ ಅವನು ರಾಮದೇವರು. ಅವನು ಪಕ್ಷದಕ್ಷನಾಗಿ ಶತ್ರುಗಳ ಮೇಲೆ ಗುರಿ ಇಟ್ಟು ಬಾಣ ಬಿಟ್ಟಿದ್ದಾನೆ. ರಾವಣನಿಗೆ ಗುರಿ ಇಟ್ಟು ಬಾಣ ಬಿಟ್ಟಿದ್ದಾನೆ. ಇದು ಬಾಣದಂತೆ ಹೋಗ್ತಾ ಇದೆ, ರಾಮನ ಪ್ರೇರಣೆಯಿಂದ ಇದು ಹೋಗ್ತಾ ಇದೆ. ಅಂದಮೇಲೆ ರಾಮ ಬಾಣ ಕೆಲಸ ಆಗದೆ ಎಂದೂ ವಾಪಸ್ ಬರೋದಲ್ಲ, ಅದು ಕೆಲಸ ಮಾಡ್ಕೊಂಡು ಬರ್ತದೆ. ಅಶ್ಚೂರು ವೇಗನು ಕೃಷ್ಯಮಣ ನಾನಾನಾಗಾಂಶ ಚಂಪಕಾದ್ಯ. ಹಿಂಗೆ ಪ್ರಕಾರಕವಾಗಿ ಈ ಥರ ಋಷ್ಯಾದಿಗಳು ದೇವತೆಗಳು ಸ್ತೋತ್ರವನ್ನು ಮಾಡ್ತಾ ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದರೆ ಅವರನ್ನು ಸುಮ್ಮನೆ ಒಂದು ಸತಿ ದರ್ಶನ ಮಾಡಿ ಅವರಿಗೆಲ್ಲ ತನ್ನ ದರ್ಶನದ ನೋಟವನ್ನು ಹರಿಸಿ ಅವ್ರಿಗೆ ಪರಮಾನುಗ್ರಹವನ್ನು ಮಾಡಿ ಮುಂದೆ ಹೊರಡ್ತಾ ಇದ್ದಾನೆ. ಆ ಹೊರಡುವ ಸಂದರ್ಭದಲ್ಲಿ ಸಮುದ್ರದಲ್ಲಿ ಅಲ್ಲೋಲ ಕಲ್ಲೋಲ ಆಗೋಯ್ತು. ಮೇಲೆ ಅವನು ಹಾರ್ತಿದ್ರೆ ಕೆಳಗೆ ಸಮುದ್ರದಲ್ಲಿ ಅಲ್ಲೋ ಕಲ್ಲೋಲ ಆಯಿತು. ಪರ್ವತದಲ್ಲಿರುವ ಗಿಡ ಮರಗಳೆಲ್ಲವೂ ಕೂಡ ಕಿತ್ತು ಬರ್ತಾ ಇದ್ದ ವೇಗಕ್ಕೆ, ಬರೀ ಗಾಳಿಯ ವೇಗಕ್ಕೆ. ಇವನು ಹಾರ್ಕೊಂಡು ಬಂದ ಗಾಳಿ ಇದೆಯಲ್ಲ, ಆ ಗಾಳಿ ವೇಗಕ್ಕೆ ಅದೆಲ್ಲವೂ ಕೂಡ ಬಹಳ ವಿಚಿತ್ರವಾಗಿ ಕಾಣಿಸ್ತಾ ಇದೆ ಅಂತೇಳಿ ನಾರಾಯಣ ಪಂಡಿತಾಚಾರ್ಯ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಅದು ಹೇಗೆ ಕಾಣಿಸಿತು, ಮುಂದೆ ಹನುಮಂತದಲ್ಲಿ ಏನೇನು ಹೋದ, ಏನೇನಲ್ಲಿ ಮಧ್ಯದಲ್ಲಿ ಏನೇನು ಅವನಿಗೆ ಪರೀಕ್ಷಾ ಪ್ರಕರಣಗಳು ಬಂತು, ಅದನ್ನು ಹೇಗೆ ಎದುರಿಸಿದ ಇತ್ಯಾದಿ ಕಥಾಭಾಗವನ್ನು ನಾಳಿನ ದಿವಸ ವಿಸ್ತಾರವನ್ನು ಮಾಡ್ತೇವೆ. ಶ್ರೀ ಕೃಷ್ಣಾರ್ಪಣಮಸ್ತು. ಹರಯೇ ನಮಃ.